Praise the Lord. Praise the Lord. Praise the Lord. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸ್ ದಿ ಲಾರ್ಡ್. ಪ್ರೀಸ್ ದಿ ಲಾರ್ಡ್. ಪ್ರೀಸ್ ದಿ ಲಾರ್ಡ್. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ಪ್ರೀತಿಯು, ಶಾಂತಿಯು, ಸಮಾಧಾನವು, ಅನ್ಯೋನ್ಯತೆಯು, ಐಕ್ಯತೆಯು, ಪವಿತ್ರಾತ್ಮರ ವರಪ್ರಸಾದವು ನಿಮ್ಮೆಲ್ಲರೊಡನೆ ಇರಲಿ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಪ್ರಭು ಯೇಸು ಲೋಕರಕ್ಷಕ, ಪ್ರಭು ಯೇಸು ಜೀವೋದ್ಧಾರಕರಾದ ದೇವರು, ಪ್ರಭು ಯೇಸು ಇಮ್ಯಾನ್ಯುಯಲ್, ಪ್ರಭು ಯೇಸು ನಮ್ಮೆಲ್ಲರ ಪಾಪ ವಿಮೋಚಕರು. ಈಗ ಪ್ರಭು ಯೇಸುವಿನ ನಾಮ ಉನ್ನತದ ನಾಮ. ಆ ಉನ್ನತದ ನಾಮವನ್ನು ಸ್ಮರಿಸುವಂತಹ ನಾವು ಆ ಉನ್ನತ ದೇವರ ಮಕ್ಕಳು. ಅದಕ್ಕೆ ನಾವು ಹೇಳ್ತೇವೆ, ಉನ್ನತ ದೇವನಿಗೆ ಆರಾಧನೆ, ಮಹಿಮೆಯ ದೇವನಿಗೆ ಆರಾಧನೆ. ಪ್ರೀಸ್ ದಿ ಲಾರ್ಡ್. ಪ್ರೀಸ್ ದಿ ಲಾರ್ಡ್. ಪ್ರೀಸ್ ದಿ ಲಾರ್ಡ್. ಪ್ರೀಸ್ ದಿ ಲಾರ್ಡ್. ಉನ್ನತ ದೇವರ ಮಕ್ಕಳು ನಾವು. ಅದರಿಂದ ನಾವು ಆಡಬೇಕು. ಹೇಗೆ? ಉನ್ನತ ದೇವನಿಗೆ ಆರಾಧನೆ, ದೇವಾದಿ ದೇವನಿಗೆ ಆರಾಧನೆ, 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 ಯೇಸುವೆ ನಿಮಗೆ ಆರಾಧನೆ, 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 ತಂದೆ ನಿನಗೆ ಆರಾಧನೆ, ಉನ್ನತ ದೇವನಿಗೆ ಆರಾಧನೆ, ಪ್ರಭು ಯೇಸು ದೇವನಿಗೆ ಆರಾಧನೆ. ಪ್ರೀಸ್ ದಿ ಲಾರ್ಡ್. ಪ್ರೀಸ್ ದಿ ಲಾರ್ಡ್. ಉನ್ನತ ದೇವರ ಮಕ್ಕಳು ನಾವು. ಉನ್ನತ ದೇವರ ಮಕ್ಕಳು ನಾವಾಗುವಾಗ, ಪ್ರಜ್ವಲಿಸುವ ಮಕ್ಕಳು ನಾವಾಗುವಾಗ, ಪ್ರಭುವನ್ನ ಪ್ರೀತಿಸುವ ಮಕ್ಕಳು ನಾವಾಗುವಾಗ, ಪ್ರಭು ಯೇಸುವಿನಲ್ಲಿ ವಿಶ್ವಾಸವಿಟ್ಟ ಮಕ್ಕಳು ನಾವಾಗುವಾಗ, ಯಾವ ಶಕ್ತಿಯು ನಮ್ಮನ್ನ ಭೇಟಿಯಾಡಲಾಗುವುದಿಲ್ಲ. ಯಾವ ಹೋರಾಟಗಳು, ಸಾವೇ ಆಗಲಿ, ಯಾವುದೇ ರೋಗವೇ ಆಗಲಿ, ಬಾಧೆಯಾಗಲಿ, ನಮ್ಮನ್ನ ಏನು ಮಾಡುವುದಕ್ಕೆ ಆಗುವುದಿಲ್ಲ. ಯಾಕೆಂದರೆ ನಮ್ಮ ವಿಶ್ವಾಸ ಯೇಸುವಿನಲ್ಲಿರಬೇಕು. ಪ್ರಿಯ, ಇವತ್ತು ನಾವು ಲೋಕದಲ್ಲಿ ನೋಡ್ತಾ ಇದ್ದೇವೆ, ಕೊರೋನಾ 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 ಕೊರೋನಾ. ಯೇಸುವಿನಲ್ಲಿ ವಿಶ್ವಾಸವಿಟ್ಟು ನಡೆಯುವವನಿಗೆ ಯಾವ ಕೊರೋನಾ ಇಲ್ಲ. ನೋಡಿ, ಯೇಸು ಸ್ವಾಮಿ ಲೋಕದಲ್ಲಿ ಜೀವಿಸಿದ್ರು. ಕುಷ್ಠರೋಗಿಗಳಿದ್ರು. ಈ ಕುಷ್ಠರೋಗಿಗಳು ಯಾರಾದರೂ ಬರ್ತಾ ಇದ್ದಾರೆ ಅಂತ ನೋಡಿದಾಗ ಅವರು ಜೋರಾಗಿ ಬೊಬ್ಬೆ ಹಾಕಬೇಕಾಗಿತ್ತು, ಸಾವು 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 ಎಂಬುದಾಗಿ. ಯಾಕಂದ್ರೆ ಆ ಶಬ್ದವನ್ನು ಕೇಳಿ ಕುಷ್ಠರೋಗಿಗಳಿದ್ದಾರೆ ಎಂಬುದಾಗಿ ಅವರು ಬೇರೆ ಮಾರ್ಗವಾಗಿ ಹೋಗಬೇಕಾಗಿತ್ತು. ಯಾರು ಕುಷ್ಠರೋಗಿಗಳನ್ನ ಮುಟ್ಟುವಾಗಿರಲಿಲ್ಲ. ಆದರೆ ಪ್ರಭುವಾದ ಯೇಸು ಕುಷ್ಠರೋಗಿಗಳ ಬಳಿಗೆ ಹೋದರು, ಅವರನ್ನ ಮುಟ್ಟಿದರು. ಹಲವಾರು ಕುಷ್ಠರೋಗಿಗಳ ಬಳಿಗೆ ಹೋದರು, ಅವರನ್ನ ಮುಟ್ಟಿದರು, ಸೌಖ್ಯಪಡಿಸಿದರು. ಯಾಕೆಂದರೆ ಪರಾತ್ಪರನ ಶಕ್ತಿ ಅವರಾಗಿದ್ದರು, ದೇವರ ಶಕ್ತಿ ಅವರಲ್ಲಿತ್ತು. ಆದರೆ ಪ್ರಭು ಯೇಸು ಈ ಲೋಕದಲ್ಲಿರುವಾಗ ಸಂಪೂರ್ಣ ಮನುಷ್ಯರಾಗಿಯೇ ಇದ್ದರು, ದೇವರಾಗಿರಲಿಲ್ಲ. ಸಂಪೂರ್ಣ ಮನುಷ್ಯರಾಗಿಯೇ ಜೀವಿಸಿದರು. ನಮಗಾಗಿಯೇ ಕಷ್ಟ, ನೋವು, ಹಿಂಸೆ ಎಲ್ಲವನ್ನ ಅನುಭವಿಸಿದರು. ಹೀಗಿರುವಾಗ ನಾವು ಯಾಕೆ, ಕ್ರೈಸ್ತರಾಗಿರುವ ನಾವು ಯಾಕೆ ಭಯಪಡ್ತಾ ಇದ್ದೇವೆ? ಅಂದ್ರೆ ನಮ್ಮಲ್ಲಿ ವಿಶ್ವಾಸವಿಲ್ಲ. ನಮ್ಮ ವಿಶ್ವಾಸ ಸತ್ತ ವಿಶ್ವಾಸವಾಗಿದೆ, ಭಯಪಡುವ ವಿಶ್ವಾಸವಾಗಿದೆ. ಪ್ರಿಯರೇ, ಇದರಿಂದ ನೀವು ಹೋಗಿ ರಸ್ತೆಗೆ ಹೋಗಿ ಇಳಿದುಬಿಟ್ಟು ರಸ್ತೆಗೆ ಹೋಗಿ ಒಬ್ಬೊಬ್ಬರನ್ನ ಮುಟ್ಟಿ ಅಂತ ಹೇಳ್ತಾ ಇಲ್ಲ. ಆದರೆ ಪ್ರಭು ಯೇಸುವಿನ ನಾಮದಲ್ಲಿ ನಿಮಗೂ ನನಗೂ
ಈ ವ್ಯಾಧಿಯನ್ನು ಸೌಖ್ಯಪಡಿಸಲು ಸಾಧ್ಯ. ಇದನ್ನು ನಾನು ಕಂಡುಕೊಂಡೆ. ಹಲವಾರು ಜನರು ಈ ಕೊರೋನಾ ಪಾಸಿಟಿವ್ ಮೂಲಕವಾಗಿ ಪ್ರಿಯರೇ ಕರೆ ಮಾಡುವಾಗ, ಪ್ರಿಯರೇ, ಪ್ರಭು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ ಪ್ರತಿಯೊಬ್ಬರೂ ಸಹ ಒಬ್ಬರು ಮರಣಕ್ಕೀಡಾಗದೆ ಎಲ್ಲರೂ ನೆಗೆಟಿವ್ ಆಗಿ ಹೋದ್ರು. ಪ್ರೈಸ್ ದಿ ಲಾರ್ಡ್. ವಾಯ್ಸ್ ಮೆಸೇಜ್ಗಳಿದೆ, ಬೇಕಾದ್ರೆ ಡೌಟ್ ಆದ್ರೆ ಹೇಳಿ, ನಾನು ಕಳಿಸಿಕೊಡ್ತೇನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದೇ ಕುಟುಂಬದಲ್ಲಿ ತಾಯಿ, ಮಗ, ಗಂಡ ಇರುವಂತ, ಒಂದೇ ಸ್ನೇಹಿತ ರೂಮಲ್ಲಿ ಇರುವಂತ 5 ಜನ, ಹಾಗೆ ಬೇರೆ ಒಂದು 2 ಹೀಗೆ ಪ್ರಿಯರೇ ಪ್ರಭು ಯೇಸುವಿನ ನಾಮದಲ್ಲಿ ಇವತ್ತು ಸಾಕ್ಷಿಗಳಾಗಿದ್ದಾರೆ. ಇದರಿಂದ ನಾನು ಏನು ಅರಿತುಕೊಂಡೆ ಎಂಬುದಾದರೆ, ಪ್ರಭು ಯೇಸುವಿನಲ್ಲಿ ವಿಶ್ವಾಸವಿಡುವಾಗ ಕೊರೋನಾ ಅಲ್ಲ, ಇದಕ್ಕಿಂತ ದೊಡ್ಡದು ಬಂದರೂ ಸಹ ಅದನ್ನು ಜಯಿಸಲಿಕ್ಕೆ ನಮಗೆ ಸಾಧ್ಯ. ನಮ್ಮ ವಿಶ್ವಾಸ ಸತ್ತ ವಿಶ್ವಾಸವಾಗಬಾರದು, ಜೀವಿಸುವ ವಿಶ್ವಾಸ. ಅಂದರೆ ಆ ಪರಾತ್ಪರನಾದ ದೇವರು ನಮ್ಮೊಂದಿಗೆ ಇರುವವರಾಗಬೇಕು. ಆ ಪರಾತ್ಪರನಾದ ಪ್ರಭು ಯೇಸು ನನ್ನೊಡನೆ ಇರಬೇಕು, ಅಂದರೆ ನಿಮ್ಮೊಡನೆ ಇರಬೇಕು. ನಮ್ಮ ಈ ಆಧ್ಯಾತ್ಮಿಕ ಜೀವನ ಏನಾಗ್ತಾ ಇದೆ? ಬಿಸಿನೆಸ್ ಆಗ್ತಾ ಇದೆ. ಇವತ್ತು ನೋಡಿ, ಯಾಕೆ ಈ ಹೋರಾಟಗಳನ್ನ ಒಂದು ಸಾರಿ ನಾವು ಪಕ್ಷಿ ನೋಟವನ್ನು ನೋಡಬೇಕು. ಒಂದು ಕಡೆ ನಾವು ನೋಡ್ತೇವೆ ಧರ್ಮಸಭೆಯಲ್ಲಿ ದೇವರು ಕರೆ ಕೊಟ್ಟಂತ ಕನ್ಯಾಸ್ತ್ರೀಯರು, ಭಗಿನಿಯರು ಇವತ್ತು ಏನ್ ಮಾಡ್ತಾ ಇದ್ದಾರೆ? ಶಾಲೆಗಳನ್ನ, ಇನ್ಸ್ಟಿಟ್ಯೂಷನ್ಗಳನ್ನ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಿ ಜೀವಿಸ್ತಾ ಇದ್ದಾರೆ. ಬಿಸ್ನೆಸ್. ಸೇವೆಯಲ್ಲಿ ಹೋಯ್ತು, ಸತ್ತು ಹೋಯ್ತು. ಶಾಲೆಗೆ ಹೋಗುವಂತ ಸಿಸ್ಟರ್ಸ್ ಗಳಿಗೆಲ್ಲ ಏನು ಟೆನ್ಷನ್, ಮಕ್ಕಳು ಎಷ್ಟು ಜನ ಬರ್ತಾರೆ, ಏನ್ ಫೀಸ್ ತಗೊಳ್ಬೇಕು. ಅಲ್ಲಿಯೂ ಶಾಲೆಯಲ್ಲಿ ನೋಡ್ತೇವೆ, ಶೂ ಅವರೇ ಕೊಡ್ತಾರೆ, ಬಟ್ಟೆನೂ ಅವರೇ ಕೊಡ್ತಾರೆ, ಪ್ಯಾಂಟು ಅವರೇ ಕೊಡ್ತಾರೆ, ಟೈನು ಅವರೇ ಕೊಡ್ತಾರೆ, ಬೆಲ್ಟು ಅವರೇ ಕೊಡ್ತಾರೆ, ಪುಸ್ತಕನೂ ಅವರೇ ಕೊಡ್ತಾರೆ, ಎಲ್ಲ ಫುಲ್ ಬಿಸ್ನೆಸ್. ಸ್ಪಿರಿಚುವಲ್ಗೆ ಟೈಮ್ ಎಲ್ಲಿದೆ ಅವರಿಗೆ? ಹೋಗಿ ಸ್ಪಿರಿಚುವಲ್ ಹೋಗಿ ನಾನು ಕುತ್ಕೊಂಡು ಪ್ರಾರ್ಥನೆ ಮಾಡ್ತಿದ್ರೆ ಅವ್ರ ಕೈಲಿ ಕುತ್ಕೊಂಡು ಪ್ರಾರ್ಥನೆ ಮಾಡ್ಲಿಕ್ಕೆ ಆಗ್ತದ? ಸ್ಕೂಲ್ ಚಿಂತನೆ ಬರುತ್ತೆ. ಇದು ಒಂದು ಬಿಸ್ನೆಸ್. ಎರಡನೇದು ನಾವು ನೋಡ್ತೇವೆ ಹಾಸ್ಪಿಟಲ್ಸ್, ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗು, ಕೇಳಿದ್ರೆ ಸೇವೆ. ಅಫ್ಕೋರ್ಸ್, ಆದರೆ ನನ್ನ ಸೇವೆ ಆರ್ಥಿಕ ಸೇವೆ. ಹಣ ಬೇಕು. ಆದರೆ ಇವತ್ತು ನಾವು ಯಾವುದರ ಕುರಿತು ಮಾತನಾಡ್ತಾ ಇದ್ದೇವೆ? ಬರೀ ಸ್ಪಿರಿಚುವಲ್ ನ ಮಾತ್ರ ಕುರಿತು ನಾವು ಮಾತಾಡ್ತೇವೆ. ಅಂದ್ರೆ ಆದಿ ಕಾಲದಲ್ಲಿ ಕಥೋಲಿಕ ಧರ್ಮಸಭೆಯಲ್ಲಿ ಕನ್ಯಾಸ್ತ್ರೀಯರು ಎಂದು ಬರುವಾಗ, ಗುರುಗಳು ಎಂದು ಕರೆಯಲ್ಪಡುವಾಗ, ಮಿಷನರಿಗಳು ಎಂದು ಬರುವಾಗ ಅವರ ಸೇವೆ ಸಂಪೂರ್ಣ ಸೇವೆಯಾಗಿತ್ತು. ಕ್ರಿಸ್ತನನ್ನ ಕೊಡುವಂತ, ಕ್ರಿಸ್ತನನ್ನ ಧರಿಸಿಕೊಳ್ಳುವಂತ, ಕ್ರಿಸ್ತನನ್ನ ಮತ್ತೊಬ್ಬರಿಗೆ ಧರಿಸುವಂತಹ ಸೇವೆಯಾಗಿತ್ತು, ಹಣಕ್ಕಾಗಿರ್ಲಿಲ್ಲ. ಯಾಕೆಂದ್ರೆ ನನಗೆ ಅನುಭವ ಇದೆ. ನಾನು ಸಹ ನಮ್ಮ ಊರಿನ ಹೆಸರು ಇವತ್ತಿಗೆ ಪಾಂಡವಪುರ, ಆದರೆ ಒಂದು ಕಾಲದಲ್ಲಿ ಮೊಟ್ಟ ಮೊದಲಿಗೆ ನನ್ನ ಊರಿನ ಹೆಸರು ಫ್ರೆಂಚ್ ರಾಕ್ಸ್. ಈ ನನ್ನ ಪಾಂಡವಪುರ ಊರಿನಲ್ಲಿ ಇದ್ದವರೆಲ್ಲರೂ ಫ್ರೆಂಚ್ನವರು. ಸ್ವತಂತ್ರ ಸಿಕ್ಕುವುದಕ್ಕೆ ಮುಂಚಿತವಾಗಿ ಈ ಊರಿನಲ್ಲಿ ಇದ್ದವರು ಸಂಪೂರ್ಣ ಈ ಜಿಲ್ಲೆಯನ್ನು ಆವರಿಸಿಕೊಂಡವರು ಫ್ರೆಂಚ್ನವರು. ಇಲ್ಲಿ ಫ್ರೆಂಚಿನವರು ಬಾಡಿದಂತಹ ಊರು, ಅದಕ್ಕಾಗಿ ಫ್ರೆಂಚ್ ರಾಕ್ಸ್ ಎಂಬುದಾಗಿ ನಮ್ಮ ಪಾಂಡವಪುರದ ಹೆಸರು. ಹೀಗೆ ಕಾಲಗಳು ಉರುಳಿ ಬರುವಾಗ ನನಗೆ ಅನುಭವದಲ್ಲಿ ನಾನು ನೋಡುವಾಗ ಪ್ರಿಯರೇ, ಸಿಸ್ಟರ್ಸ್ಗಳು, ಫಾದರ್ಸ್ಗಳು ಸೇವೆ ಮಾಡ್ತಾ ಇದ್ರು, ತಿನ್ಲಿಕ್ಕೆ ಕೊಡ್ತಾ ಇದ್ರು, ಮನೆಗಳನ್ನ ಸಂಧಿಸ್ತಾ ಇದ್ರು, ಔಷಧಿಗಳ ಮನೆಗೆ ಕೊಡ್ತಾ ಇದ್ರು, ಸೇವೆಯನ್ನು ಮಾಡ್ತಾ ಇದ್ರು, ಯೇಸುವನ್ನ ಕೊಡ್ತಾ ಇದ್ರು, ಪ್ರಾರ್ಥಿಸ್ತಾ ಇದ್ರು. ತಮ್ಮ ಜೀವನದ ಮೂಲಕವಾಗಿ, ತಮ್ಮ ನಡೆನುಡಿಯ ಮೂಲಕವಾಗಿ ಪ್ರಭು ಯೇಸು ಯಾರು ಎಂಬುದನ್ನ, ಕ್ರೈಸ್ತ ಎಂದರೆ ಯಾರು ಎಂಬುದನ್ನ ತಮ್ಮ ನಡೆನುಡಿಯಲ್ಲಿ ತೋರಿಸ್ತಾ ಇದ್ರು. ಇವತ್ತು ಯಾವ ಕನ್ಯಾಸ್ತ್ರೀ ಯಾವ ಜನರ ಹತ್ರ ಮಾತಾಡ್ಲಿಕ್ಕೆ ಫ್ರೀ ಇದ್ದಾರೆ? ಎಷ್ಟು ಕನ್ಯಾಸ್ತ್ರೀಯರು ಎಷ್ಟು ಕುಟುಂಬಗಳನ್ನ ಸಂಧಿಸ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಪ್ರತಿ ಕುಟುಂಬಗಳನ್ನ ಸಂಧಿಸ್ತಾ ಇದ್ರು. ಒಂದು ಮನೆಯಲ್ಲಿ ರೋಗ ಅಂದ್ರೆ, ಒಂದು ಮನೆಯಲ್ಲಿ ಕಷ್ಟ ಬಂದ್ರೆ, ಒಂದು ಮನೆಯಲ್ಲಿ ಜಗಳ ಬಂದ್ರೆ, ಒಂದು ಮನೆಯಲ್ಲಿ ಪ್ರಾರ್ಥನೆ ಇಲ್ಲ ಅಂದ್ರೆ, ಪೂಜೆಗೆ ಬರಲಿಲ್ಲ ಅಂದ್ರೆ, ಪ್ರತಿಯೊಂದಕ್ಕೂ ಕನ್ಯಾಸ್ತ್ರೀಯರು ಕುಟುಂಬಗಳನ್ನ ಸಂಧಿಸ್ತಾ ಇದ್ರು. ಇವತ್ತು ಕನ್ಯಾಸ್ತ್ರೀಗಳು ಎಜುಕೇಶನ್ಗೆ ಸಾಕಾಗ್ತಾ ಇಲ್ಲ, ಅವರವ್ರು ಮಾಡ್ತಾ ಇರೋ ಟ್ರಸ್ಟ್ಗಳಿಗೆ ಸಾಕಾಗ್ತಾ ಇಲ್ಲ. ಸೇವೆ ಎಲ್ಲಿಂದ ಬಂತು? ಸ್ಪಿರಿಚುಯಾಲಿಟಿ ಇಸ್ ಡೈಡ್. ಹೆಸರು ಮಾತ್ರ ಸಿಸ್ಟರ್ಸ್, ನನ್ಸ್. ಹಾಗೆ ನಾವು ಗುರುಗಳನ್ನ ನೋಡ್ತಾ ಇದ್ದೀವಿ, ತಪ್ಪು ತಿಳಿಬಾರದು. ಇದು ಯಾವುದೇ ಕಾರಣಕ್ಕೂ ಇದನ್ನ ಎತ್ತಿ ತೋರಿಸುವುದಕ್ಕಾಗಿ ಅಲ್ಲ, ಆದರೆ ಆಧ್ಯಾತ್ಮಿಕತೆ ಏನಾಗ್ತಾ ಇದೆ ಎಂಬುದನ್ನು ಚಿಂತಿಸುವುದಕ್ಕೆ. ಅಲ್ಲಿಯೂ ಸಹ ನೋಡ್ಬಿಟ್ಟು ಇನ್ಸ್ಟಿಟ್ಯೂಷನ್ಸ್, ಸ್ಕೂಲ್ಸ್ ಶುರುವಾಗಿಬಿಡುತ್ತೆ.
ಎಲ್ಲಿ ಎಷ್ಟು ಗುರುಗಳು ಕುಟುಂಬಗಳನ್ನ ಸಂಧಿಸ್ತಾ ಇದ್ದಾರೆ. ಒಂದು ವಿಚಾರಣೆಯಲ್ಲಿರುವಂತಹ ಗುರುಗಳು ತನ್ನ ಕುಟುಂಬದವಾಗಿರುವಂತಹ ತನ್ನ ಮಕ್ಕಳಾಗಿರುವಂತಹ ಎಷ್ಟು ಕುಟುಂಬಗಳನ್ನ ಒಂದು ದಿನಕ್ಕೆ ಸಂಧಿಸ್ತಾ ಇದ್ದಾರೆ, ಎಷ್ಟು ರೋಗಿಗಳನ್ನ ಸಂಧಿಸ್ತಾ ಇದ್ದಾರೆ, ಎಷ್ಟು ಒಡೆದೋದ ಕುಟುಂಬಗಳನ್ನ ಸರಿಪಡಿಸ್ತಾ ಇದ್ದಾರೆ, ಎಷ್ಟು ಕುಟುಂಬದಲ್ಲಿ ಪ್ರಾರ್ಥನೆ ಇದೆ ಅಂತ ನೋಡ್ತಾ ಇದ್ದಾರೆ, ಎಷ್ಟು ಜನ ಬಲಿಪೂಜೆಗೆ ಯಾಕೆ ಬರ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ಯಾವ ಗುರುಗಳು ಯಾವ ಮನೆಯನ್ನು ಸಂಧಿಸ್ತಾ ಇದ್ದಾರೆ? ಸ್ಪಿರಿಚುಯಾಲಿಟಿ ಎಲ್ಲಿದೆ? ಇಲ್ಲ. ಇವತ್ತು ನಿಜವಾಗಿ ಸೇವೆ ಮಾಡುವವರನ್ನ ಕಾಲಲ್ಲಿ ತುಳಿಯುವಂತಹ ಸಂದರ್ಭ. ನನ್ನದಿಲ್ಲದೆ ನಾನಿಲ್ಲದೆ ನೀನು ಹೇಗೆ ಮಾಡ್ತೀಯ ಎನ್ನುವಂತಹ ದಾಟಿಗಳು ಇವತ್ತು ನಾವು ನೋಡ್ತೇವೆ. ಲೇ ಪರ್ಸನ್ಸ್ ಆಗಿರುವಂತಹ ಸಾಮಾನ್ಯ ಮನುಷ್ಯರಾಗಿರುವಂತವರು ಇವತ್ತು ಪ್ರಭು ಯೇಸುವಿಗಾಗಿ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಪ್ರಭು ಯೇಸುವನ್ನ ಈ ಜಗತ್ತಿಗೆ ಕೊಡುವುದಕ್ಕಾಗಿ ಹುಚ್ಚರಾಗ್ತಾ ಇದ್ದಾರೆ. ಕುಟುಂಬ ಇದ್ರೂ ಸಹ, ಜವಾಬ್ದಾರಿಗಳಿದ್ರೂ ಸಹ, ಆ ಜವಾಬ್ದಾರಿಗಳ ಮಧ್ಯದಲ್ಲಿ, ಆ ಕುಟುಂಬದ ಕಷ್ಟದ ಮಧ್ಯದಲ್ಲಿ, ಸಾಲದ ಮಧ್ಯದಲ್ಲಿ, ಕೆಲಸ ಇಲ್ಲ ಅಂದ್ರೂ, ಹೋರಾಟ ಇದ್ರೂ, ರೋಗ ಇದ್ರೂ, ಆ ಸಮಯವನ್ನ ಕ್ರಿಸ್ತನಿಗಾಗಿ ಸಮಯವನ್ನು ಬದಿಗೊತ್ತಿ ಊರುಗಳಲ್ಲಿಯೂ, ಬೀದಿಗಳಲ್ಲಿಯೂ, ರಸ್ತೆಗಳಲ್ಲಿಯೂ ಶುಭ ಸಂದೇಶವನ್ನು ಸಾರುವುದನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ನಿಜ ಹೇಳಬೇಕಂದ್ರೆ ಕಥೋಲಿಕ ಧರ್ಮಸಭೆಯಲ್ಲಿ ಆಗಲಿ ಅಥವಾ ಇಡೀ ವಿಶ್ವದಲ್ಲಿ ಆಗಲಿ ಒಂದು ಸಾಮಾನ್ಯ ಮನುಷ್ಯ ದಾಹಗೊಂಡು ಶುಭ ಸಂದೇಶವನ್ನ ಅಗ್ನಿಯಂತೆ ಪಸರಿಸುತ್ತಿರುವಂತಹದ್ದನ್ನ ನೋಡುವಾಗ ನಾವು ದೇವರಿಗೆ ಕೋಟಿ ಕೋಟಿ ಸ್ತೋತ್ರವನ್ನು ಸಲ್ಲಿಸಬೇಕು. ಒಂದು ಗುರುಗಳಾದವರು, ಕನ್ಯಾಸ್ತ್ರೀಯರು ಮಾಡಲಾಗದಂತದನ್ನ ಇವತ್ತು ಸಾಮಾನ್ಯ ಮನುಷ್ಯರಾಗಿರುವಂತ ನಾವು ಮಾಡುವಂತಹ ಕೃಪೆಯನ್ನ ದೇವರು ನಮಗೆ ಕೊಟ್ಟಿದ್ದಾರೆ. ಯಾಕಂದ್ರೆ ದೇವರು ಏನ್ ಹೇಳಿದ್ರು? ನಾನು ಸುರಿಸುವೆನು ನನ್ನ ಆತ್ಮನು ದಾಸದಾಸ್ತಿಯರ ಮೇಲೂ, ಯುವಕ ಯುವತಿಯರ ಮೇಲೂ, ಮಕ್ಕಳ ಮೇಲೂ, ಮುದುಕರ ಮೇಲೂ ಎಂಬುದಾಗಿ. ಆ ಕಾರ್ಯ ಇವತ್ತು ಸತ್ಯವಾಗ್ತಾ ಇದೆ. ಕರೆಯಲ್ಪಟ್ಟವರು ನಿರಾಕರಿಸಲ್ಪಡ್ತಾ ಇದ್ದಾರೆ, ಆದರೆ ಕರೆಯಲ್ಪಡದವರು ಇವತ್ತು ದೇವರ ಸೇವೆಯಲ್ಲಿ ತೊಡಗುತ್ತಾ ಇದ್ದಾರೆ. ಪ್ರಿಯರಂದರೆ ನಾವು ಏನನ್ನ ಇವತ್ತು ಚಿಂತಿಸ್ತಾ ಇದ್ದೇವೆ? ಪ್ರಿಯ, ನನ್ನ ಮುಂದೆ ಬರುವಂತಹ ಕೊರೋನಾ ಆಗಬಹುದು, ಅದಕ್ಕಿಂತ ಎಷ್ಟೇ ಮಾರಕವಾದ ರೋಗವಾಗಬಹುದು, ಆದರೆ ನನ್ನ ಯೇಸು ನನ್ನೊಡನಿದ್ದಾರೆ ಎಂಬುದಾದರೆ ನಾನು ಅದಕ್ಕೆ ಭಯಪಡುವಾಗಿಲ್ಲ. ಇಂತಹ ಸಮಯದಲ್ಲಿ ನಾವು ಧೈರ್ಯ ಪಡಿಸುವರಾಗಬೇಕು. ಇಂತಹ ಸಮಯದಲ್ಲಿ ಜನರಿಗೆ ಯೇಸು ಯಾರೆಂಬುದನ್ನು ತೋರಿಸಬೇಕು. ಇಂತಹ ಸಮಯದಲ್ಲಿ ಸ್ವರ್ಗರಾಜ್ಯ ಏನೆಂಬುದನ್ನು ತೋರಿಸಬೇಕು. ಇಂತಹ ಸಮಯದಲ್ಲಿ ಪಶ್ಚಾತ್ತಾಪ ಏನೆಂಬುದನ್ನು ತೋರಿಸಬೇಕು. ಇಂತಹ ಸಮಯದಲ್ಲಿ ನಾವು ದೇವರ ಮಕ್ಕಳು ಎಂಬುದನ್ನು ತೋರಿಸಬೇಕು. ಪ್ರೀಸ್ ದಿ ಲಾರ್ಡ್. ನಾವು ನಮ್ಮನ್ನು ಕಟ್ಟಿಕೊಳ್ಳಬೇಕು ಪ್ರಿಯರೇ. ನಾವು ನಮ್ಮನ್ನ ವಿಶ್ವಾಸದಲ್ಲಿ ಕಟ್ಟಿಕೊಳ್ಳಬೇಕು. ಇನ್ನೊಬ್ಬರು ಬರಲಿಲ್ಲ ಅಂತೇಳಿ ನಾವು ಚಿಂತೆಗೊಳಗಾಗಬಾರದು. ಬಲಿಪೂಜೆಗಳಿಲ್ಲ, ಎಲ್ಲ ಬ್ಲಾಕ್. ಆರಾಧನೆಗಳಿಲ್ಲ, ಎಲ್ಲ ಬ್ಲಾಕ್. ಧ್ಯಾನ ಮಂದಿರಗಳಿಲ್ಲ, ಎಲ್ಲ ಬ್ಲಾಕ್. ಪರಮಪ್ರಸಾದವಿಲ್ಲ, ಎಲ್ಲ ಬ್ಲಾಕ್. ಕನ್ಫೆಷನ್, ಪಾಪ ಜ್ಞಾಪನೆ, ಕುಂಸಾರಿಲ್ಲ, ಎಲ್ಲ ಬ್ಲಾಕ್. ಆದರೂ ಏನೇ ಬ್ಲಾಕ್ ಆದರೂ ನನ್ನಲ್ಲಿ ನಿನ್ನಲ್ಲಿರುವಂತಹ ಕ್ರಿಸ್ತರ ವಿಶ್ವಾಸ ಬೆಂಕಿಯಂತೆ ಪ್ರಜ್ವಲಿಸಬೇಕು. ನಿನ್ನಲ್ಲಿ ನನ್ನಲ್ಲಿ ಆ ಯೇಸು ಜೀವಿಸುವರಾಗಬೇಕು. ಸಂತ ಪೌಲರು ಹೇಳುವಾಗ, ನನ್ನಯ ಬಾಳಿನಲ್ಲಿ ಜೀವಿಸುವುದು ನಾನಲ್ಲ, ಯೇಸುವೆ ನನ್ನಲ್ಲಿ ಜೀವಿಸುತ್ತಾರಲ್ಲ. ನನ್ನ ಬಾಳಿನಲ್ಲಿ ಜೀವಿಸುವುದು ಯೇಸು. ನನ್ನಲ್ಲಿ ಯೇಸು ಜೀವಿಸಬೇಕು. ನನ್ನಲ್ಲಿ ಯೇಸು ಜೀವಿಸುವುದನ್ನು ನಾನು ಅನುಭವಿಸಬೇಕು. ನನ್ನಲ್ಲಿ ನನ್ನ ಯೇಸು ಕ್ರಿಯೆ ಮಾಡುವುದನ್ನು ನಾನು ನನ್ನ ಸ್ವಂತ ಕಣ್ಣುಗಳಿಂದ ನೋಡಬೇಕು. ನನ್ನಲ್ಲಿ ನನ್ನ ಯೇಸು ಇರುವುದನ್ನು ನಾನು ಅನುಭವಿಸಬೇಕು. ದಟ್ ಇಸ್ ರಿಯಲ್ ಫೇತ್. ದಟ್ ಇಸ್ ರಿಯಲ್ ಕ್ಯಾಥಲಿಕ್ ಫೇತ್. ಇಲ್ಲಾಂದ್ರೆ ಏನು ಪ್ರಯೋಜನ ಇಲ್ಲ ಪ್ರಿಯರೇ. ಏನೇ ಹೋರಾಟಗಳು ಬಂದರು, ಎಂತ ಬೆದರಿಕೆಗಳು ಬಂದರು, ಎಂತ ರೋಗ ಮಾರಕಗಳು ಬಂದರೂ ಸಹ ಎದೆಗುಂದದೆ ಪ್ರಭು ಯೇಸುವನ್ನು ನೋಡಿ ನಾವು ನಿನಗೆ ಮಾರಕವಾದ ರೋಗವನ್ನು ನಿನ್ನನ್ನು ತಗಲದು ಎಂಬುದಾಗಿ ದೇವರ ವಾಗ್ದಾನವಿದೆ. ಮಾರಕವಾದ ರೋಗವು ನಿನ್ನನ್ನು ಸಮೀಪಿಸದು. ಇದರಲ್ಲಿ ವಿಶ್ವಾಸ ಇಲ್ಲ ಅಂದ್ಮೇಲೆ ಮತ್ತಿನ್ನೇನರಪ್ಪ ಶುಭ ಸಂದೇಶ ಸಾರುದು, ಇನ್ನೇನರಪ್ಪ ಪ್ರಾರ್ಥನೆ ಮಾಡುದು, ಇನ್ನೇನು ಮಾಡುದು? ಮುಟ್ಟಬೇಕು ಅಂದ್ರೆ ಕೈ ಜೋಡಿಸ್ತೀವಿ. ಕುತ್ತಿದ ಜಾಗದಲ್ಲಿ ಕುತ್ಕೋಬಾರ್ದಂತೆ. ಒಬ್ಬ ಕುತ್ಕೊಂಡಿದ್ದ ಜಾಗದಲ್ಲಿ 26 ಗಂಟೆ ಅಂತೆ. ಕೆಮ್ಮಬಾರ್ದು, ಉಸಿರಾಡಬಾರ್ದು, ಮಾತಾಡಬಾರ್ದು. ಇಂತಹ ಒಂದು ಪರಿಸ್ಥಿತಿ ಇವತ್ತು ಲೋಕವನ್ನು ಆವರಿಸಿಕೊಂಡಿದೆ. ಹೀಗೆ ಲೋಕದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ನಿಜವಾದ ಸಾಂತ್ವನವನ್ನು ಕೊಡುವವರು ಕ್ರೈಸ್ತರಾಗಿರುವಂತಹ ನಾವಾಗಬೇಕು. ನಮ್ಮ ಪ್ರಾರ್ಥನೆ ಈ ದಿನಗಳಲ್ಲಿ ಬಲ ಹೊಂದಬೇಕು. ನಮ್ಮ ವಿಶ್ವಾಸ ಈ ದಿನಗಳಲ್ಲಿ ಬಲ ಹೊಂದಬೇಕು. ನಾವು ಯಾರು, ಕ್ರೈಸ್ತರವರು ಯಾರು, ಕ್ರಿಸ್ತನನ್ನು ಅರಿತುಕೊಂಡವರು, ಧರಿಸಿಕೊಂಡವರು ಯಾರು, ಕ್ರೈಸ್ತರ ವಿಶ್ವಾಸ ಏನು ಎಂಬುದನ್ನ ಇದು ತೋರ್ಪಡಿಸುವಂತಹ ದಿನಗಳಾಗಬೇಕು. ಇದೇ ವಿಶ್ವಾಸ, ಇದೇ ಸತ್ಯ ಇರುವಂತಹ ವಿಶ್ವಾಸ.
ಇವತ್ತು ನಾವು ತೋರಿಸಿಕೊಳ್ಳದೆ, ನಾವು ಭಯಪಟ್ಟುಕೊಳ್ತಾ, ನಾವು ಪ್ರಾರ್ಥಿಸದೆ, ಬರೀ ನಮ್ಮದೇ ಆದಂತಹ ರೀತಿಯಲ್ಲಿ, ನಮ್ಮದೇ ಆದಂತಹ ಶೈಲಿಯಲ್ಲಿ ಎಲ್ಲಿಯೋ ಒಂದು 10 ನಿಮಿಷ ನೋಡಿ. ಈಗ ಪ್ರಾರ್ಥನೆ ಮಾಡ್ಲಿಕ್ಕೂ ಇಲ್ಲ, ಬಲಿಪೂಜೆ ಹೋಯ್ತು, ದೇವಾಲಯಗಳು ಮುಚ್ಚೋಯ್ತು, ಈಗ ಪ್ರಾರ್ಥನೆ ಮಾಡ್ಲಿಕ್ಕೂ ಮನಸ್ಸಿಲ್ಲ. ಈಗ ಮೊಬೈಲ್ ಚಾರಿಟಿ ಆಗ್ಬಿಡ್ತು, ಮೊಬೈಲ್ ಚಾರಿಟಿ ಶುರು ಆಗ್ಬಿಡ್ತು. ಈಗ ಮೊಬೈಲ್ ನಲ್ಲೇ ಬಲಿಪೂಜೆ ನೋಡ್ಕೊಳ್ಳೋದು, ಮೊಬೈಲ್ ಅಲ್ಲೇ ಆರಾಧನೆ ಮಾಡ್ಕೊಳ್ಳೋದು, ಮೊಬೈಲ್ ಅಲ್ಲೇ ಚಾರಿಟಿ ಮಾಡ್ಕೊಂಡು ಬಿಡೋದು, ಮೊಬೈಲ್ ಅಲ್ಲೇ ದುಡ್ಡು ಇಸ್ಕೊಂಡ್ಬಿಡಿದೆ. ಈಗ ಹಂಗಾಗ್ಬಿಟ್ಟಿದೆ. ಈಗ ಎಷ್ಟೋ ಸಭೆಗಳಿಗೆ ಮೊಬೈಲ್ ಅಲ್ಲಿ ಶುರು ಆಗ್ಬಿಡ್ತು, ದಶಮಾಂಶ ಕೊಡಿ ಅಂತ ಹೇಳ್ಬಿಟ್ಟು. ಮೊಬೈಲ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಕೊಟ್ಬಿಟ್ಟು, ಫೇಸ್ಬುಕ್ ಅಲ್ಲಿ ಕೊಟ್ಬಿಟ್ಟು, ನಿಮ್ಮ ದಶಮ ಭಾಗನ ಕೊಡಿ, ನೀವು ಕೊಡಬೇಕಾಗಿರೋ ಕಾಣಿಕೆನ ಕೊಡಿ ಅಂತ ಹೇಳ್ಬಿಟ್ಟು. ಎಂತ ನಾಚಿಕೆ ಇಲ್ಲ ನಮ್ಮದು, ಯೋಚನೆ ಮಾಡ್ಬೇಕಲ್ಲ. ಇಂಥ ಒಂದು ಜೀವನ ವಿಶ್ವಾಸವೇ ಇದು ಹೇಳುದು ಸತ್ತ ವಿಶ್ವಾಸ ಎಂಬುದಾಗಿ ಯಾಕೋಬರು ಹೇಳುತ್ತೆ. ಸತ್ತ ವಿಶ್ವಾಸ, ಸತ್ಕ್ರಿಯೆ ಇಲ್ಲ. ಇವತ್ತು ದುಡ್ಡಿಲ್ಲ ಅನ್ನೋ ಟೆನ್ಷನ್ ಆಗಿದೆ ಅಷ್ಟೇನೆ, ಹಣ ಬರ್ತಾ ಇಲ್ಲ ಅನ್ನೋ ಟೆನ್ಷನ್ ಆಗಿದೆ, ಆತ್ಮ ನಷ್ಟಪಟ್ಟು ಹೋಗ್ತಾ ಇದೆ, ಜನ ಕಂಗಾಲಾಗ್ತಾ ಇದ್ದಾರೆ, ಜನ ಭಯದಲ್ಲಿದ್ದಾರೆ, ಮರಣ ಭಯದಲ್ಲಿದ್ದಾರೆ ಎಂಬುದಿಲ್ಲ. ನಾನು ಅವಿತ್ಕೊಳ್ಬೇಕು, ಅವರು ಅವಿತ್ಕೊಳ್ಬೇಕು, ಇಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಪ್ರಿಯರೇ, ವಿಶ್ವಾಸಿಯಾಗಿರುವವರು ಈ ವಾಕ್ಯವನ್ನು ಧ್ಯಾನಿಸುವಾಗ ಮೊಣಕಾಲೂರಬೇಕು. ನಾವು ವಿಶ್ವಾಸಿಗಳೆಂಬುದು ಈ ಜಗತ್ತು ಅರಿತುಕೊಳ್ಳುವಂತೆ ಮಾಡಬೇಕು. ಧರ್ಮಸಭೆ ಕಟ್ಟಿ ಬೆಳಗುವಂತೆ ಮಾಡಬೇಕು. ಧರ್ಮಸಭೆ ಕುಂಠಿತವಾಗುವಂತಹ ಹೋರಾಟವನ್ನು ಸಹಿತ ತಂದಿದ್ದಾನೆ. ಯಾರು ಧರ್ಮಸಭೆ? ನೀನು ಧರ್ಮಸಭೆ, ನಾನು ಧರ್ಮಸಭೆ. ಧರ್ಮಸಭೆಯ ವಿಶ್ವಾಸವನ್ನ ಹೋಗಲಾಡಿಸುವುದಕ್ಕಾಗಿ ಸೈತಾನನ ಒಂದು ಪಣವಾಗಿದೆ ಈ ಒಂದು ದಿನಗಳು. ಇನ್ನು ಮುಂಬರುವ ದಿನಗಳಲ್ಲಿ ಇನ್ನೂ ಯಾವ ವಿಧದಲ್ಲಿ ಸೈತಾನ ಕ್ರಿಯೆ ಮಾಡ್ತಾನೆ ಎಂದು ಗೊತ್ತಿಲ್ಲ ನಮ್ಮ ವಿಶ್ವಾಸವನ್ನು ನಾಶ ಮಾಡಲಿಕ್ಕೆ. ಅದರಿಂದ ಪ್ರಿಯ ಸಹೋದರನೇ, ಸಹೋದರಿಯೇ, ನಮ್ಮ ಜೀವನದಲ್ಲಿ ನಾವು ಕಂಡುಕೊಳ್ಳಬೇಕು, ನಮ್ಮ ಜೀವನದಲ್ಲಿ ನಾವು ಅರಿತುಕೊಳ್ಳಬೇಕು. ಪ್ರಭು ಯೇಸು ನನ್ನ ಜೀವನದಲ್ಲಿ ಇರುವಾಗ, ಪ್ರಭು ಯೇಸು ನನ್ನೊಡನೆ ಇರುವಾಗ ನಾನು ಸೋತು ಹೋಗಲಾರೆ, ನಾನು ನಿಜವ ಕುಗ್ಗಿ ಹೋಗಲಾರೆ ಎಂಬುದನ್ನು ಅರಿತುಕೊಳ್ಳಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ನೋಡಿ, ಇವತ್ತು ಆಮೋಸನ ಪ್ರವಾದನೆ ಗ್ರಂಥದಲ್ಲಿ 5ನೇ ಅಧ್ಯಾಯದಲ್ಲಿ ನೋಡುವಾಗ ಸುಂದರವಾದ ವಾಕ್ಯಗಳನ್ನ 14, 15, 21ರಿಂದ 24 3 ವಾಕ್ಯಗಳನ್ನು ನಾವು ಧ್ಯಾನಿಸ್ತೇವೆ. ಏನ್ ಹೇಳುತ್ತೆ ವಾಕ್ಯ? ಏನ್ ಹೇಳ್ತಾನೆ ಆಮೋಸ ಪ್ರವಾದನೆ? ಕೆಟ್ಟದನ್ನ ಬಿಟ್ಟು ಬಿಡಿ, ಕೆಟ್ಟದ್ದನ್ನ ಬಿಟ್ಟು ಬಿಡಿ. ಎಷ್ಟು ಜನ ಕೆಟ್ಟದನ್ನ ಬಿಟ್ಟು ಬಿಡಲಿಕ್ಕೆ ಸಿದ್ಧರಾಗಿದ್ದೇವೆ, ಎಷ್ಟು ಜನ ಕೆಟ್ಟದನ್ನ ಬಿಟ್ಟು ಬಿಟ್ಟಿದ್ದೇವೆ, ಪ್ರಾರ್ಥಿಸ್ತಾ ಇದ್ದೇವೆ. I adore Jesus. I proclaim Jesus. I praise Jesus. Thank you, Jesus. Hallelujah. Yes. ಸ್ತೋತ್ರ ಯೇಸುವೆ, ವಂದನೆ ಯೇಸುವೆ, ಅರ್ಗಾನ್ ಜೀಸು, ಮಹಿಮಾ ಜೀಸು. ಆದರೆ ಕೆಟ್ಟದ್ದು ಬಿಟ್ಟಿದ್ದೀವಾ? ಕೆಟ್ಟದ್ದು ಬಿಟ್ಟಿದ್ದೇವಾ? ಮತ್ತೊಬ್ಬರ ಬಗ್ಗೆ ಮಾತಾಡೋದು ಬಿಟ್ಟಿದ್ದೇವಾ? ಮತ್ತೊಬ್ಬರನ್ನ ಕೇಡು ಮಾಡೋದು ಬಿಟ್ಟಿದ್ದೇವಾ? ಮತ್ತೊಬ್ಬರನ್ನ ನಾಶ ಮಾಡೋದು ಬಿಟ್ಟಿದ್ದೇವಾ? ದುಷ್ಟತನವನ್ನು ಬಿಟ್ಟಿದ್ದೇವಾ? ಇಲ್ಲ. ಇನ್ನು ನಿನ್ನ ಯೇಸುವೆ ಸ್ತೋತ್ರ ಹೇಳಿ ಏನು, ಅರ್ಗಾನ್ ಜೇಸು ಹೇಳಿ ಏನು, ನನ್ನ ಯೇಸು ಹೇಳಿ ಏನು, ಥ್ಯಾಂಕ್ ಯು ಜೀಸಸ್ ಹೇಳಿ ಏನು, ಏನ್ ಹೇಳಿ ಏನು ಪ್ರಯೋಜನ? ಕೆಟ್ಟದ್ದೇ ನಮ್ಮಲ್ಲಿ ತುಂಬಿರುವಾಗ, ಕೆಟ್ಟದ್ದೇ ನಮ್ಮಲ್ಲಿ ತುಂಬಿರುವಾಗ ನಾನು ಯೇಸು ಎಂಬ ಹೆಸರನ್ನು ಹೇಳಿ ಏನು ಪ್ರಯೋಜನ? ಕೆಟ್ಟದನ್ನ ಮಾಡಿ ನಾನು ಯೇಸು ಎಂದು ಕರೆಯಲು ನಾನು ಯೋಗ್ಯನಲ್ಲ. ನನ್ನ ಜೀವನದಲ್ಲಿ ಆಧ್ಯಾತ್ಮಿಕತೆಯ ಸ್ತಂಭವಾಗಬೇಕು. ಹೋರಾಟಗಳೇ ಬರಲಿ, ವೇದನೆಗಳೇ ಬರಲಿ, ನಾ ಎದೆ ಕಿಚ್ಚಿನಲ್ಲಿ ಎದ್ದು ನಿಲ್ಲಬೇಕು. ನನ್ನ ಯೇಸುವನ್ನು ನಾನು ಈ ಲೋಕಕ್ಕೆ ಕೊಡಬೇಕೆಂಬುದಾಗಿ. ಕೆಟ್ಟದನ್ನು ಬಿಟ್ಟು ಬಿಡುವಾಗ ಮಾತ್ರ ಯೇಸುವನ್ನು ಕಂಡುಕೊಳ್ಳಲು ಸಾಧ್ಯ. ಕೆಟ್ಟದನ್ನ ನಾನು ಕೆಟ್ಟದಿಂದ ದೂರ ಹೋಗುವಾಗ ಮಾತ್ರ ಯೇಸುವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲ. ಸುಮ್ಮನೆ ಕುತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಬೈಬಲ್ ಓದ್ತಾ ಇದ್ದೀನಿ, ಜಪಸರ ಮಾಡ್ತಾ ಇದ್ದೀನಿ, ನಾನು ಮೊಬೈಲ್ ಅಲ್ಲಿ ಪೂಜೆ ನೋಡ್ತಾ ಇದ್ದೀನಿ, ಮೊಬೈಲ್ ಅಲ್ಲಿ ಧ್ಯಾನ ಕೇಳ್ತಾ ಇದ್ದೀನಿ. ಮಣ್ಣು 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 ಉಪದೇಶ ಕೇಳ್ತಾನೆ, ವ್ಯರ್ಥವೇ ವ್ಯರ್ಥ, ಎಲ್ಲವೂ ವ್ಯರ್ಥ. ಗಾಳಿಯನ್ನು ಹಿಂಬಟ್ಟಿಕೊಂಡು ಹೋದಂತೆ ಎಲ್ಲವೂ ವ್ಯರ್ಥ. ಕೆಟ್ಟದ್ದನ್ನು ಬಿಟ್ಟು ಬಿಡಿ, ಒಳ್ಳೆಯದನ್ನು ಆಸಕ್ತಿಯಿಂದ ಮಾಡಿ, ಒಳ್ಳೆಯದನ್ನು ಆಸಕ್ತಿಯಿಂದ ಮಾಡಿ. ಬೇರೆ ಒಳ್ಳೆಯದನ್ನು ಆಸಕ್ತಿಯಿಂದ ಮಾಡಬೇಕು. ಒಳ್ಳೆಯದನ್ನು ಆಸಕ್ತಿಯಿಂದ ನಾವು ಮಾಡಬೇಕು. ಯಾವಾಗ ನಾವು ಒಳ್ಳೆಯದನ್ನು ಆಸಕ್ತಿಯಿಂದ ಮಾಡ್ತೇವೆ, ಒಳ್ಳೆಯದನ್ನು ಹುಡುಕಿ ಹೋಗ್ತೇವೆ, ವಾಕ್ಯ ಹೇಳ್ತದೆ ನೀವು ಬಾಳುವಿರಿ. ಒಳ್ಳೆಯದನ್ನು ಆಸಕ್ತಿಯಿಂದ ಮಾಡಿದರೆ ನೀವು ಬಾಳುವಿರಿ, ಇಲ್ಲಾಂದ್ರೆ ಸತ್ತು ಹೋಗ್ತೀರಿ.
ಆದರೆ ಮಣ್ಣಲಾಕಿ ಗುಂಡಿ ಹಾಕ್ಬಿಡ್ತಾರಾಗಿಲ್ಲ. ಇವತ್ತು ನಾನು ಬಳ್ಳಾರಿಯಲ್ಲಿ ನಡೆದಂತ ಒಂದು ಘಟನೆಯನ್ನ ಇವತ್ತು ನಾನು ನೋಡಿದೆ. ಪ್ರಿಯರೇ, ಸತ್ತು ಹೋಗಿದ್ದಾರೆ ಕೊರೋನಾದಲ್ಲಿ. ದೊಡ್ಡ ಗುಂಡಿ ತೋಡಿದ್ದಾರೆ, ಗುಂಡಿಲೆಲ್ಲ ಕೆಮಿಕಲ್ ಹಾಕಿದ್ದಾರೆ. ಪ್ರಿಯರೇ, ಈ ಸಿಮೆಂಟ್ ಮೂಟೆ ಎಸಿತಾರೆ ನೋಡಿದ್ರ? ಈ ಸಿಮೆಂಟ್ ಮೂಟೆ ಎಸಿಬೇಕಾದ್ರೂ ಸ್ವಲ್ಪ ಗೌರವವಾಗಿ ಕೆಳಗೆ ಚಲ್ಲಿ ಹೋಗಬಾರ್ದು ಅಂತ ಎಸಿತಾರೆ. ಪ್ರಿಯರೇ, ಸತ್ತು ಹೋದಂತಹ ಶವಗಳನ್ನ ಪ್ಲಾಸ್ಟಿಕ್ ನಲ್ಲಿ ಹಾಕಿ ಕಸ ಎಸೆದಾಗಿ ಎಸಿತಾ ಇದ್ದಾರೆ. ಗುಂಡಿಯಲ್ಲಿ ಕಸ ಎಸೆದಾಗಿ ಗುಂಡಿಗಳಲ್ಲಿ ಎಸಿತಾ ಇದ್ದಾರೆ. ಬಳ್ಳಾರಿಯಲ್ಲಿ ಜನ ಸತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದನ್ನ ಗೌಪ್ಯವಾಗಿ ಸೆರೆ ಹಿಡಿಯಲಾಗಿದೆ. ವಾಟ್ಸಪ್ನ ಮೂಲಕವಾಗಿ, ಮೊಬೈಲ್ನ ಮೂಲಕವಾಗಿ. ಸಾಯ್ತಾ ಇದ್ದೇವೆ, ಕುಟುಂಬದಲ್ಲಿ ಸಾಯ್ತಾ ಇದ್ದೇವೆ. ನೋಡ್ಲಿಕ್ಕೆ ಮಾತ್ರ ಒಳ್ಳೆ ಲಿಪ್ಟಿಕ್ ಹಾಕಿ, ಒಳ್ಳೆ ಟೈಟ್ ಪ್ಯಾಂಟ್ ಹಾಕಿ, ಒಳ್ಳೆ ಶೂಟ್ ಹಾಕಿ, ಮೇಲೆ ಅನ್ಕೊಂಡು ಟೂತ್ ಪೇಸ್ಟ್ ನಗುನ ಇಟ್ಕೊಂಡು, ಒಳಗೆ ಕೊಳ್ಕಿಟ್ಕೊಂಡು, ಒಳಗೆ ವೈರಾಗ್ಯ ಇಟ್ಕೊಂಡು, ಕೆಟ್ಟದ್ದನ್ನ ಇಟ್ಕೊಂಡು, ಒಳ್ಳೇದು ಮಾಡ್ಲಿಕ್ಕೆ ಆಸಕ್ತಿ ಇರದೆ ಜೀವನನ ಬರಡು ಮಾಡ್ಕೊಳ್ತಾ ಸತ್ತು ಹೋಗಿ ಜೀವಿಸ್ತಾ ಇದ್ದೇವೆ. ನಾಟಕ ಮಾಡಿ ಜೀವಿಸ್ತಾ ಇದ್ದೇವೆ. ಈ ಜೀವನ ಬೇಡ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಒಳ್ಳೆಯದನ್ನ ಆಸಕ್ತಿಯಿಂದ ಮಾಡಿ ನೀವು ಬಾಳ್ತೀರಿ. ಆಗ ನೀವು ಹೇಳಿಕೊಳ್ಳುವಂತೆ ಸೇನಾಧೀಶ್ವರಾದ ದೇವರಾದ ಸರ್ವೇಶ್ವರ ನಿಮ್ಮೊಡನೆ ಇರುವರು. ಅವಾಗ ದೇವರು ನಮ್ಮ ಜೊತೆ ಇರ್ತಾರೆ. ಆಗ ದೇವರು ನಮ್ಮ ಜೊತೆ ಬರ್ತಾರೆ. ಕೆಟ್ಟದನ್ನ ದ್ವೇಷಿಸಬೇಕಂತೆ, ಒಳ್ಳೆಯದನ್ನ ಪ್ರೀತಿಸಬೇಕಂತೆ. ಇವತ್ತೇನಾಗ್ತಾ ಇದೆ? ಇವತ್ತೇನ್ ಮಾಡ್ತಾ ಇದ್ದೇವೆ? ಕೆಟ್ಟದನ್ನ ಪ್ರೀತಿಸ್ತಾ ಇದ್ದೇವೆ, ಒಳ್ಳೆಯದನ್ನ ದ್ವೇಷಿಸ್ತಾ ಇದ್ದೇವೆ. ನ್ಯೂ ಟ್ರೆಡಿಷನ್. ಒಳ್ಳೆಯದನ್ನ ದ್ವೇಷಿಸ್ತಾ ಇದ್ದೇವೆ, ಕೆಟ್ಟದನ್ನ ಪ್ರೀತಿಸ್ತಾ ಇದ್ದೇವೆ. ಹೌದಲ್ಲ? ನಿಜ ತಾನೆ? ನಿಜ. ಪ್ರಿಯರೇ, ದೇವರಿಗೆ ಗೊತ್ತು ನಮ್ಮ ಬೂಟಾಟಿಕೆ. Who am I? He's know everything. God's know everything. ಇಲ್ಲಿ ಡ್ರಾಮಾ ಮಾಡಬಹುದು. ಪ್ರಿಯರೇ, ಜೀವನದಲ್ಲಿ, ಕುಟುಂಬದಲ್ಲಿ, ಪರಿಸರದಲ್ಲಿ, ವಿಚಾರಣೆಯಲ್ಲಿ, ಊರಿನಲ್ಲಿ, ಪ್ರಿಯರೇ, ನಾನು ಕೆಟ್ಟ ಮನಸ್ಸುಳ್ಳವನಾಗಿ ನಾನು ಜೀವಿಸ್ತಾ ಇರೋದೇ ಆದರೆ ಸತ್ತ ಶವಕ್ಕಿಂತ ಮೋಸವಾದ ಜೀವನ, ಕಪಟ ಸೂತ್ರಧಾರಿಯ ಜೀವನ, ಸುಣ್ಣ ಹೊಡೆದ ಗೋರಿಗೆ ಸಮಾನ ಎಂಬುದಾಗಿ ದೇವರು ಹೇಳ್ತಾರೆ. ಇಂತಹ ಜೀವನವಾಗಿದೆ ನಮ್ಮ ಜೀವನ. ಕೆಟ್ಟದನ್ನ ದ್ವೇಷಿಸಲಿಕ್ಕೆ, ಒಳ್ಳೆಯದನ್ನ ಪ್ರೀತಿಸಲಿಕ್ಕೆ ಕರೆ ಕೊಡ್ತಾ ಇದ್ದಾರೆ. ನ್ಯಾಯ ಮಂಟಪದಲ್ಲಿ ಸತ್ಯಕ್ಕೆ ಜಯವಾಗುವಂತೆ ನೋಡಿಕೊಳ್ಳಿರಿ ಎಂಬುದಾಗಿ ವಾಕ್ಯ ಹೇಳುತ್ತದೆ. ನ್ಯಾಯಸ್ಥಾನದಲ್ಲಿ ನ್ಯಾಯವಿರುವ ಕಡೆ ಸತ್ಯಕ್ಕೆ ಜಯವಾಗುವಂತೆ ನೋಡಿಕೊಳ್ಳಿ, ಸುಳ್ಳಿಗೆ ಜಯವಾಗುವಂತೆ ನೋಡಿಕೊಳ್ಳಬೇಡಿ. ಸತ್ಯ ಗೆಲ್ಲುವಂತೆ ಮಾಡಿ. ಇವತ್ತೇನಾಗ್ತದೆ ಹೇಳಿ? ನಾವು ಗೆಲ್ಲಬೇಕು ಎಂಬುದಾಗಿ ಸುಳ್ಳನ್ನ ಸತ್ಯ ಮಾಡಿ ಮನುಷ್ಯನ ಮೇಲೆ ನಿಂತುಕೊಂಡು ಛಿದ್ರ ಮಾಡಿ ನಮ್ಮ ಸ್ವಂತ ಬುದ್ಧಿಯಿಂದ, ಸ್ವಂತ ಶಕ್ತಿಯಿಂದ ನ್ಯಾಯ ಮಂಟಪವನ್ನ ನಾವು ಸತ್ಯಕ್ಕೆ ಜಯ ಕೊಡಿಸುವುದಕ್ಕೆ ಬದಲಾಗಿ ನ್ಯಾಯ ಮಂಟಪವನ್ನ ಅನ್ಯಾಯವಾಗಿ ಇಲ್ಲ ಸಲ್ಲದರ ಮೂಲಕವಾಗಿ ಸೋಲನ್ನು ಉಂಟು ಮಾಡುತ್ತಾ ಇದ್ದೇವೆ. ನಾವು ಯಾವಾಗ ಸತ್ಯಕ್ಕೆ ಜಯವಾಗುವಂತೆ ನಾವು ಜೀವಿಸ್ತೇವೋ, ವಾಕ್ಯ ಹೇಳ್ತಾ ಇದೆ, ಜೋಸೆಫನ ವಂಶಕ್ಕೆ ಕರುಣೆ ತೋರಿದ ಹಾಗೆ ನಿಮ್ಮ ಮೇಲೆ ನಾನು ಕರುಣೆ ತೋರುತ್ತೇನೆ ಎಂಬುದಾಗಿ. ಹೀಗೆ ನಮ್ಮ ಜೀವನದಲ್ಲಿ ಈ ಕೆಟ್ಟದ್ದನ್ನ ಇಟ್ಟುಕೊಂಡು ಒಳ್ಳೆಯದನ್ನ ಪ್ರೀತಿಸದೆ, ಒಳ್ಳೆಯದನ್ನ ಆಸಕ್ತಿಯಿಂದ ಮಾಡದೆ, ಸರ್ವೇಶ್ವರನ ಜೊತೆ ಜೀವಿಸದೆ, ಸತ್ಯಕ್ಕೆ ಜಯ ಕೊಡುವುದಕ್ಕೆ ಬದಲಾಗಿ ಸುಳ್ಳಿಗೆ ಜಯ ಕೊಟ್ಟು ಜೀವಿಸುವಾಗ ದೇವರ ವಾಕ್ಯ ಹೇಳ್ತಾ ಇದೆ, ನಾವು ಹಬ್ಬ ಮಾಡ್ತೀವಲ್ಲ, ಚರ್ಚ್ ಪೀಸ್ ಮಾಡ್ತೀವಲ್ಲ, ಚರ್ಚ್ ಪೀಸ್ ಮಾಡ್ತೀವಿ, ಊರಿನ ಹಬ್ಬ ಮಾಡ್ತೀವಲ್ಲ, ಅದನ್ನ ಕುರಿತು ದೇವರು ಹೇಳ್ತಾರೆ, ಇಂಥ ಒಂದು ನೀಚ ಕಾರ್ಯಗಳನ್ನು ನಿಮ್ಮ ಜೀವನದಲ್ಲಿ, ಕುಟುಂಬದಲ್ಲಿ ನಿಮ್ಮಲ್ಲಿ ಇಟ್ಟುಕೊಂಡು ನಿಮ್ಮ ಹಬ್ಬ ಹುಣ್ಣಿಮೆಗಳನ್ನ ಹೇಗೆ ಮಾಡ್ತೀರಿ ಎಂಬುದಾಗಿ. ಅದಕ್ಕೆ ದೇವರು ಹೇಳ್ತಾರೆ, ವಾಕ್ಯ ಹೇಳ್ತದೆ, ನಿಮ್ಮ ಹಬ್ಬ ಹುಣ್ಣಿಮೆಗಳನ್ನ ಹಾಗೆ ಮಾಡುತ್ತೇನೆ, ತುಚ್ಛೀಕರಿಸುತ್ತೇನೆ. ನಿಮ್ಮ ಉತ್ಸಾಹಗಳ ವಾಸನೆಯು ನನಗೆ ಬೇಡ.
ನೀವು ನನಗೆ ದರ್ಶನ ಬಲಿದಾನಗಳನ್ನ, ಧಾನ್ಯ ನೈವೇದ್ಯಗಳನ್ನು ಅರ್ಪಿಸುವುದಕ್ಕೆ ಬಂದರೂ ನಾನು ಅವುಗಳನ್ನು ಸ್ವೀಕರಿಸುವುದಿಲ್ಲ. ಅರ್ಥ ಆಯ್ತಲ್ಲ? ವಾಕ್ಯನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಕೆಲವು ಸಭೆಗಳಲ್ಲಿ ನಾವು ಹೇಳುವುದನ್ನು ನೋಡ್ತೇವೆ, ಹಬ್ಬ ಮಾಡಬಾರದು, ಉತ್ಸಾಹ ಮಾಡಬಾರದು. ಕಾರಣ ಇದು. ಮಾಡಬಾರದು ಅಂತಿಲ್ಲ, ಮಾಡಬೇಕು. ಆದಿ ಧರ್ಮಸಭೆಯಲ್ಲಿ ನಾವು ನೋಡ್ತೇವೆ, ಹಳೆಯ ಒಡಂಬಡಿಕೆ ನೋಡ್ತೇವೆ, ಹಬ್ಬಗಳನ್ನ ಉತ್ಸಾಹವಾಗಿ ಆರ್ಭಟದಿಂದ ಆಚರಿಸ್ತಾ ಇದ್ರು. ಇಲ್ಲಿ ಹಬ್ಬ ಮಾಡಬಾರದು ಅಂತ ಹೇಳ್ತಾ ಇಲ್ಲ. ಕೆಟ್ಟತನ ಇಟ್ಟುಕೊಂಡು ಒಳ್ಳೆಯದನ್ನ ಮಾಡದೆ, ದೇವರ ಜೊತೆ ಇರದೆ, ಕೆಟ್ಟದನ್ನ ದ್ವೇಷಿಸುವುದಕ್ಕೆ ಬದಲಾಗಿ ಒಳ್ಳೆಯದನ್ನ ದ್ವೇಷಿಸಿ, ಕೆಟ್ಟದನ್ನ ಪ್ರೀತಿಸಿ, ನ್ಯಾಯ ಮಂಟಪದಲ್ಲಿ ನಮ್ಮ ಮುಂದೆ ಇರುವಂತಹ ವ್ಯಕ್ತಿಗಳ ಮುಂದೆ ಸತ್ಯಕ್ಕೆ ಜಯ ಕೊಡುವುದಕ್ಕೆ ಬದಲಾಗಿ ಸುಳ್ಳಿಗೆ ಜಯ ಕೊಡುತ್ತಾ ನಾನೇ ಗೆಲ್ಲಬೇಕು ಎಂದು ಹೇಳಿ ಮತ್ತೊಬ್ಬ ಮನುಷ್ಯರ ಮೇಲೆ ನಿಂತುಕೊಂಡು ದಬ್ಬಾಳಿಕೆ ಮಾಡುವಂತ ನೀವು ಮಾಡುವ ಹಬ್ಬಗಳನ್ನ ನಾನು ಹಾಗೆ ಮಾಡುತ್ತೇನೆ, ತುಚ್ಛೀಕರಿಸ್ತೇನೆ. ನಿಮ್ಮ ಉತ್ಸಾಹದ ವಾಸನೆಗಳು ನನಗೆ ಬೇಡ. ನೀವು ನನಗೆ ದರ್ಶನ ಬಲಿದಾನಗಳನ್ನ, ಧಾನ್ಯ ನೈವೇದ್ಯಗಳನ್ನ ಅರ್ಪಿಸುವುದಕ್ಕೆ ಬಂದರೂ ನಾನು ಅವುಗಳನ್ನ ಸ್ವೀಕರಿಸುವುದಿಲ್ಲ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಹೌದು ಪ್ರಿಯರೇ, ಎಲ್ಲ ವೇಸ್ಟ್. ಅದಕ್ಕೆ ನೋಡಿ, ಹಬ್ಬ ಮಾಡ್ಲಿಕ್ಕೆ ಮುಂಚೆ 3 ದಿನ 6 ದಿನ 9 ದಿನ ನಾವೇನ ಮಾಡ್ತಾರೆ. ಇದೇ ಕಾರಣಕ್ಕೆ ಮಾಡೋದು, ಬೇರೆ ಯಾವುದಕ್ಕೂ ಇಲ್ಲ. ಧರ್ಮಸಭೆಯಲ್ಲಿ ಎಲ್ಲದಕ್ಕೂ ಒಂದು ಅರ್ಥ ಇದೆ. ಹಬ್ಬ ಮಾಡ್ಬೇಕಾದ್ರೆ ಒಂದು ಒಳ್ಳೆ ಪಾಪ ಜ್ಞಾಪನೆ ಮಾಡಬೇಕು, ಒಂದು ಪರಿವರ್ತನೆ ಹೊಂದಬೇಕು, ಪರಪ್ರಸಾದದ ಭಾಗವಹಿಸಬೇಕು, ಯೇಸುವಿನ ಆಶೀರ್ವಾದನ ಪಡ್ಕೊಳ್ಬೇಕು, ತದನಂತರ ಹಬ್ಬ ಮಾಡಬೇಕು ಅಂತೇಳಿ ನಾವು ನವೇನವನ್ನ 3 ದಿನ ಧ್ಯಾನಗಳನ್ನ, 6 ದಿನ 9 ದಿನ ಧ್ಯಾನಗಳನ್ನ ನಾವು ಮಾಡ್ತೇವೆ. ಹೀಗೆ ದೇವರು ನಮ್ಮ ನೈವೇದ್ಯಗಳನ್ನ ಸ್ವೀಕರಿಸುವುದಿಲ್ಲ ಅಂತ ಹೇಳ್ತಾರೆ. ಅದರಿಂದ ದೇವರು ಹೇಳ್ತಾರೆ, ಸಮಾಧಾನದ ಯಜ್ಞವಾಗಿ ನೀವು ಒಪ್ಪಿಸುವ ಕೊಬ್ಬಿದ ಪಶುಗಳು ನಾನು ಕಟಾಕ್ಷಿಸೆನು. ಸಮಾಧಾನದ ಯಜ್ಞವಾಗಿ ನೀವು ಒಪ್ಪಿಸುವ ಕೊಬ್ಬಿದ ಪಶುಗಳನ್ನು ನಾನು ಕಟಾಕ್ಷಿಸೆನು. ನಿಮ್ಮ ಭಜನೆ ನಿಂತು ಹೋಗಲಿ, ನಿಮ್ಮ ವೀಣಾವಾದ್ಯಗಳು ತೊಲಗಲಿ, ನ್ಯಾಯ ನೀತಿ ಒಳೆಯಂತೆ ಹರಿಯಲಿ, ಸಧರ್ಮ ಮಹಾನದಿಯಂತೆ ಪ್ರವಾಹಿಸಲಿ. ಅರ್ಥ ಆಯ್ತಾ? ಎಲ್ಲ ಸ್ಟಾಪ್. ನಿಮ್ಮ ಭಜನೆ ನಿಂತು ಹೋಗಲಿ. ನಿಂತೋಯ್ತಲ್ವಾ? ಅಲಲಿಯ 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 ಅಂತ ಎಲ್ಲಾ ಧ್ಯಾನ ಮಂದಿರಗಳಲ್ಲಿ ಭಜಿಸ್ತಾ ಇದ್ದಂತಹ ಸ್ತುತಿಗಳು, ಆರಾಧನೆಗಳೆಲ್ಲ ನಿಂತೋಯ್ತು. ನಿಮ್ಮ ವೀಣಾವಾದ್ಯಗಳು ತೊಲಗಿ ಹೋಯ್ತಿಲ್ಲ, ಜಿಂಗ್ ಚಕ್ ಡಂಗ್ ಡಕ್ ಡುಮ್ ಟಕ್ ಟಕ್, ಅದು ನಿಂತೋಯ್ತು. ವೀಣಾವಾದ್ಯ ನಿಂತೋಯ್ತು, ಭಜನೆ ನಿಂತೋಯ್ತು, ಬಲಿ ಪೂಜನೆ ನಿಂತೋಯ್ತು, ಧ್ಯಾನ ನಿಂತೋಯ್ತು, ಎಲ್ಲ ನಿಂತೋಯ್ತು, ಎಲ್ಲ ಬ್ಲಾಕ್. ಅವತ್ತು ಹೇಳಿದ್ರು ಆಮೋಸನ ಮುಖಾಂತರವಾಗಿ, ಇದು ನೆರವೇರಿತು. ಅದರಿಂದ ಹೇಳ್ತಾ ಇದ್ದಾರೆ, ನ್ಯಾಯ ನೀತಿ ಒಳೆಯಂತೆ ಹರಿಯಲಿ, ಸಧರ್ಮ ಮಹಾನದಿಯಂತೆ ಪ್ರವಾಹಿಸಲಿ. ದೇವರಿಗೆ ಬೇಕಾದಂಥದ್ದು ನ್ಯಾಯ ನೀತಿ, ಸಧರ್ಮ. ಈ ನ್ಯಾಯ ನೀತಿಯ ಜೀವನ, ಸಧರ್ಮದ ಜೀವನ ನಮ್ಮ ಬೇರಾಗಬೇಕು, ನಮ್ಮ ಫೌಂಡೇಶನ್ ಆಗಬೇಕು, ನಮ್ಮ ವಿಶ್ವಾಸವಾಗಬೇಕು. ಪ್ರಿಯರೇ, ಸತ್ಯದ ಆಳ, ಸತ್ಯದ ಅರ್ಥ, ಸತ್ಯದ ಆ ಒಂದು ಅನುಭವ ನಮ್ಮ ಜೀವನದಲ್ಲಿ ನಾವು ಅನುಭವಿಸಬೇಕು. ಇಲ್ಲದಿದ್ದರೆ ನಾವು ಯಾವ ವಿಧದಲ್ಲಿಯೂ ದೇವರನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ನಾವು ಎಂಥ ಆಡಂಬರ ಹಬ್ಬವನ್ನಾಗಲಿ, ಎಂಥ ಆಡಂಬರವಾದಂತಹ ಪ್ರಾರ್ಥನಾ ಕೂಟಗಳನ್ನಾಗಲಿ, ದಾನ ಕೂಟವನ್ನಾಗಲಿ ಮಾಡಿದರೂ ಸಹ ಏನೂ ಪ್ರಯೋಜನ ಇಲ್ಲ. ಯಾಕೆಂದರೆ ಕೆಟ್ಟದ್ದು ನಮ್ಮಲ್ಲಿದೆ. ಒಳ್ಳೆಯದನ್ನ ಆಸಕ್ತಿಯಿಂದ ಮಾಡ್ತಾ ಇಲ್ಲ. ಒಳ್ಳೇದು ಮಾಡೋರ್ನೆಲ್ಲರನ್ನ ನಾಶ ಮಾಡ್ತಾ ಇದ್ದೇವೆ. ಒಳ್ಳೆಯರು ಮಾಡ್ತಾ ಇರೋರೆಲ್ಲರನ್ನ ತುಳಿತಾ ಇದ್ದೇವೆ. ಒಳ್ಳೇದು ಮಾಡ್ತಾ ಇರೋರೆಲ್ಲರನ್ನ ನಾವು ಧಿಕ್ಕರಿಸ್ತಾ ಇದ್ದೇವೆ. ಒಳ್ಳೇದು ಮಾಡೋರೆಲ್ಲರಿಗೂ ಅಡ್ಡಿಗಾಲನ್ನ ಕೊಡ್ತಾ ಇದ್ದೇವೆ. ಒಳ್ಳೇದು ಮಾಡುವಂತದನ್ನ, ಸೇವೆ ಮಾಡುವಂತದನ್ನ, ಶುಭ ಸಂದೇಶ ಸಾರೋದನ್ನ ಎಲ್ಲದಕ್ಕೂ ನಾವು ಮುಟ್ಟುಗೋಲನ್ನ ಹಾಕ್ತಾ ಇದ್ದೇವೆ. ದೇವರಿದನ್ನ ಬಿಟ್ಟು ಬಿಡಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ. ಹೀಗೆ ನಮ್ಮ ಜೀವನದಲ್ಲಿ, ಆಧ್ಯಾತ್ಮಿಕ ಜೀವನದಲ್ಲಿ ಇಂದು ಸೇವೆ ಎಂಬ ಹೆಸರಿನಲ್ಲಿ ಸಾಮಾನ್ಯ ಜನರು, ಕನ್ಯಾಸ್ತ್ರೀಯರು, ಗುರುಗಳು, ಸಭಾಪಾಲಕರುಗಳು, ಸಭೆಗಳು ಇವತ್ತು ಬಿಸ್ನೆಸ್ ಮಾಡಿಬಿಟ್ಟಿದ್ದಾರೆ. ಬಿಸ್ನೆಸ್ ಆಗಿ ಹೋಗಿದೆ. ಎಲ್ಲವೂ ಹಣಮಯವೇ, 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 ಹಣಮಯವೇ. ಇಲ್ಲ ಪ್ರಿಯರೇ, ಖಂಡಿತವಾಗಿಯೂ ಇಲ್ಲ. ಅದು ವಿಶ್ವಾಸ ಅಲ್ಲ, ವಿಶ್ವಾಸದ ಜೀವನವಲ್ಲ.
ಈ ಸತ್ಯವನ್ನು ನಾವು ಅರ್ಥೈಸಿಕೊಳ್ಳಬೇಕು. ಈ ಸತ್ಯವನ್ನು ನಾವು ತಿಳಿದುಕೊಳ್ಳಬೇಕು. ಈ ಸತ್ಯವನ್ನು ನಾವು ಅರ್ಥೈಸಿಕೊಳ್ಳದೆ ಹೋದರೆ, ಈ ಸತ್ಯವನ್ನು ನಾವು ತಿಳಿದುಕೊಳ್ಳದೆ ಹೋದರೆ ಏನೂ ಪ್ರಯೋಜನವಿಲ್ಲ ಪ್ರಿಯರೇ, ಏನೂ ಪ್ರಯೋಜನವಿಲ್ಲ. ನಾವು ಕ್ರೈಸ್ತರು ಎಂದು ಹೇಳಿಕೊಳ್ಳೋದಕ್ಕೆ ನಾಚಿಕೆ ಪಡಬೇಕು. ನಾಚಿಕೆ ಪಡಬೇಕು ನಾವು. ಹೌದು, ಕ್ರೈಸ್ತರೆಂದು ಹೇಳಿಕೊಳ್ಳೋದಕ್ಕೆ ಯೋಗ್ಯರಲ್ಲ ನಾವು. ಯಾಕಂದ್ರೆ ನಮ್ಮ ಜೀವನದಲ್ಲಿ ಬದಲಾವಣೆ ಇಲ್ಲ. ನಮ್ಮ ಜೀವನದಲ್ಲಿ ನಾವು ದೇವರನ್ನ ಕಂಡುಕೊಳ್ತಾ ಇಲ್ಲ. ನಮ್ಮ ಜೀವನದಲ್ಲಿ ದೇವರು ಯಾರು ಎಂಬುದನ್ನು ನಾವು ಅರ್ಥೈಸಿಕೊಳ್ತಾ ಇಲ್ಲ. ಮತ್ತೊಬ್ಬರಿಗೂ ಸಹ ನಮ್ಮ ಜೀವನದಲ್ಲಿ ಯೇಸುವನ್ನು ನಾವು ತಿಳಿಸ್ತಾ ಇಲ್ಲ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಅದಕ್ಕೆ ಕೀರ್ತನೆಗಾರ ಹೇಳುತ್ತಾನೆ, 50ನೇ ಕೀರ್ತನೆಯನ್ನು ನೋಡುವಾಗ, ಸನ್ಮಾರ್ಗ ಹಿಡಿದವನಿಗೆ ತೋರುವೆ ಪರಮ ಜೀವೋದ್ಧಾರವನು. ಏನು? ಸನ್ಮಾರ್ಗ ಹಿಡಿದವನಿಗೆ ತೋರುವೆ ಪರಮ ಜೀವೋದ್ಧಾರವನು ಎಂಬುದಾಗಿ. ಸನ್ಮಾರ್ಗ ಹಿಡಿದವನಿಗೆ ಜೀವೋದ್ಧಾರವನ್ನು ತೋರ್ತಾ ಇರುತ್ತೆ. ಸನ್ಮಾರ್ಗ ಹಿಡಿದವನಿಗೆ ಜೀವೋದ್ಧಾರ ಎಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ, ಇಲ್ಲ. ಒಳ್ಳೆಯ ಮಾರ್ಗದಲ್ಲಿ ನಾವು ನಡೆಯುವುದಾದರೆ ನಮಗೆ ಜೀವೋದ್ಧಾರ. ನಾವು ಒಳ್ಳೆಯ ಮಾರ್ಗದಲ್ಲಿ ನಡೆಯಲಿಲ್ಲ ಅಂದ್ರೆ ನಮಗೆ ಜೀವೋದ್ಧಾರ ಇಲ್ಲ. ಸನ್ಮಾರ್ಗದಲ್ಲಿ ನಡೆಯುವಾಗ ಮಾತ್ರ ನಮಗೆ ಜೀವೋದ್ಧಾರ. ಅದಕ್ಕೆ 50ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಹೇಳ್ತಾನೆ ಕೀರ್ತನೆಗಾರ, ಎಲೈ ಪ್ರಜೆ ಇಸ್ರಾಯೇಲ್, ನಾನು ನಿನ್ನ ದೇವರು, ಕಿವಿಗೊಟ್ಟು ಆಲಿಸು, ನಾನು ನಿನ್ನ ವಿರುದ್ಧ ವಾದಿಸುವುದಲ್ಲ. ನಮಗೆ ವಿರುದ್ಧವಾಗಿ ವಾದಿಸುವುದನ್ನು ಕಿವಿಗೊಟ್ಟು ಆಲಿಸು ಎಂಬುದಾಗಿ ಹೇಳ್ತಾ ಇದೆ ವಾಕ್ಯ. ನೀನು ಅರ್ಪಿಸುವಂತ ಬಲಿ ತಪ್ಪು ಅಂತ ನಾನು ಹೇಳೋದಿಲ್ಲ. ನನ್ನ ಮುಂದೆ ಯಾವಾಗಲೂ ನಿನ್ನ ದಹನ ಬಲಿ ನನ್ನ ಮುಂದೆ ಇದೆ. ನೀನು ಅರ್ಪಿಸುವಂತ ಬಲಿ, ನೀ ಕೊಡುವಂತ ಕಾಣಿಕೆ ನಾನು ತಪ್ಪು ಅಂತ ಎಣಿಸುವುದಿಲ್ಲ. ಆದರೆ ನೀನೊಂದು ತಿಳ್ಕೊಳ್ಬೇಕು, ನಾನಿನ ಹತ್ರ ನಿನ್ನ ಮನೆಯ ಓರಿಗಳನ್ನ ಕೇಳೋದಿಲ್ಲ, ಕುರಿಗಳನ್ನ ಕೇಳೋದಿಲ್ಲ, ಕೋಳಿಗಳನ್ನ ಕೇಳೋದಿಲ್ಲ, ಅಥವಾ ನಿನ್ನ ಮನೆಯಲ್ಲಿರುವಂತಹ ಓತಗಳನ್ನ ಕೊಡುವಂತ ಕೇಳೋದಿಲ್ಲ. ಯಾಕೆಂದ್ರೆ ಈ ಕಾಡಲ್ಲಿರುವಂತಹ ಎಲ್ಲ ಮೃಗ, ಪಕ್ಷಿ, ಜೀವ, ಜಲ ಜಂತುಗಳೆಲ್ಲ ನನ್ನದೇ. ಕಾಡಿನಲ್ಲಿ ಗುಡ್ಡದಲ್ಲಿರುವಂತಹ ಎಲ್ಲ ಪಶುಗಳು ನನ್ನದೇ. ಹಾರಾಡುವಂತಹ ಪಕ್ಷಿಗಳು ನನಗೆ ಸೇರಿಯವೆ. ಅಡವಿಯಲ್ಲಿ ಓಡಾಡುವಂತಹ ಜೀವ ಜಂತುಗಳೆಲ್ಲ ನನ್ನದೇ. ನನಗೆ ಹಸಿವಾದ್ರೆ ಮಾತ್ರ ನಾನು ಕೇಳಬೇಕಾಗಿಲ್ಲ. ಈ ಲೋಕದಲ್ಲಿರುವುದೆಲ್ಲವೇ ನನ್ನದೇ ಆಗಿದೆ. ನಾನೇನು ಓರಿಗಳ ಮಾಂಸ ತಿಂತೀನ, ಅಥವಾ ಓರಿಗಳ ರಕ್ತವನ್ನು, ಓತಗಳ ರಕ್ತವನ್ನು ನಾನು ಕುಡಿತೀನ? ದೇವರು ವಾಕ್ಯವಾಗಿ ಕೀರ್ತನೆಗಾರರ ಮೂಲಕವಾಗಿ ನಮ್ಮೊಂದಿಗೆ ಮಾತನಾಡ್ತಾ ಇದ್ದಾರೆ ಪ್ರಿಯರೇ. ಆದರೆ ನಾವು ಪರಿತಪಿಸ್ತಾ ಇದ್ದೀವಿ. ನಾನು ಏನ್ ಕೊಡಬೇಕು? ಏನೂ ಕೊಡಬೇಕಾಗಿಲ್ಲ. ನಾವು ಕೆಟ್ಟದ್ದನ್ನ ಬಿಟ್ಟು ಬಿಡಬೇಕು, ಒಳ್ಳೆಯದನ್ನ ಮಾಡಬೇಕು. ಕೆಟ್ಟದ್ದನ್ನ ಬಿಟ್ಟು ಬಿಡಬೇಕು, ಒಳ್ಳೆಯದನ್ನ ಮಾಡಬೇಕು. ದುರ್ಜನರಿಗೆ ದೇವರು ಏನ್ ಹೇಳ್ತಾರೆ ಗೊತ್ತುಂಟ? ನನ್ನ ವಿಧಿಗಳ ಪಠಿಸುವ ಹಕ್ಕು ನಿಮಗೇನು? ನನ್ನ ನಿಬಂಧನೆಗಳನ್ನು ನೀವು ಜಪಿಸುವುದೆಂತು? ದುರ್ಜನರಾಗಿ ಜೀವಿಸಿ ನೀವು ನನ್ನ ಮುಂದೆ ಕುತ್ಕೊಂಡು ಬೈಬಲ್ ಓದಿದ್ರೆ ಏನ್ ಪ್ರಯೋಜನ? ನನ್ನ ಮುಂದೆ ಕುತ್ಕೊಂಡು ನೀವು ಪ್ರಾರ್ಥನೆ ಮಾಡಿದ್ರೆ ಏನ್ ಪ್ರಯೋಜನ ಎಂಬುದಾಗಿ ಕೀರ್ತನೆಗಾರ 50ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ. ದೇವರೇ ಹೇಳ್ತಾ ಇದ್ದಾರೆ ಪ್ರಿಯ, ನಾನು ಹೇಳ್ತಾ ಇಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಎಲ್ಲದಕ್ಕೂ ಬ್ರದರ್ ರೊಸಾರಿ ಹೇಳಿದ್ರು ಅಂತ ಹೇಳಬೇಡಿ. ವಾಕ್ಯ ಏನ್ ಹೇಳ್ತಾ ಇದೆ ಅದನ್ನ ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಪವಿತ್ರಾತ್ಮನೆ ಕೊಡ್ತಾ ಇದ್ದಾರೆ. ದುರ್ಜನರಾಗಿ ಕೆಟ್ಟವರಾಗಿ ಇರುವಂತ ನಮಗೆ ದೇವರು ಹೇಳ್ತಾ ಇದ್ದಾರೆ, ನೀನು ಬೈಬಲ್ ಯಾಕೆ ಓದ್ತೀಯ? ನನ್ನ ವಿಧಿಗಳ ಪಠಿಸುವ ಹಕ್ಕು ನಿನಗೆಂತು? ನನ್ನ ನಿಬಂಧನೆಗಳನ್ನು ನೀವು ಜಪಿಸುವುದೆಂತು? ಏನು ಪ್ರಯೋಜನ ಇಲ್ಲ. ನನ್ನ ಮಾತನ್ನು ನೀವು ತಾತ್ಸಾರ ಮಾಡ್ತೀರಿ, ನಾನು ಕೊಡುವಂತ ತಿದ್ದುಪಾಠುಗಳನ್ನು ನೀವು ಧಿಕ್ಕರಿಸ್ತೀರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಪ್ರಿಯ ದೇವರಿಗೆ ನಮ್ಮ ಮೇಲೆ ನೋವುಂಟು. ನಾವು ಮಾಡುವ ಅನ್ಯಾಯ ಅಕ್ರಮಗಳ ನಿಮಿತ್ತವಾಗಿ ದೇವರ ಹೃದಯ ನೊಂದು ಹೋಗಿದೆ. ದೇವರ ವಿರುದ್ಧಿಗಳಾಗಿ ನಾವು ಜೀವಿಸ್ತಾ ಇದ್ದೇವೆ. ಕ್ರೈಸ್ತರಿ ಎಂಬುದಾಗಿ ಮಾತ್ರ ಬಾಯಲ್ಲಿ ಹೇಳ್ತಾ ಇದ್ದೇವೆ. ಕ್ರಿಸ್ತಿಯ ಜೀವನದ ಯಾವ ಸಂಕೇತಗಳು ನಮ್ಮಲ್ಲಿಲ್ಲ. ಪ್ರಿಯರೇ, ಬರೇ ನಾವು ವಾಕ್ಯವನ್ನು ಆಲಿಸುವುದರಿಂದ ಅಲ್ಲ, ದೇವರು ಹೇಳಿದ ಹಾಗೆ ಅವರ ವಿಧಿಗಳನ್ನು ನಾವು ಪಠಿಸಲಿಕ್ಕೆ ಏನು ಅಧಿಕಾರ ಇದೆ? ಅವರ ನಿಬಂಧನೆಯನ್ನು ಜಪಿಸಲಿಕ್ಕೆ ನಮ್ಗೆ ಏನಿದೆ ಅಧಿಕಾರ? ಇಲ್ಲ. ಯಾಕೆಂದ್ರೆ ದೇವರು ಹೇಳ್ತಾ ಇದ್ದಾರೆ, ನಾನು ತಾತ್ಸಾರ ಮಾಡ್ತೀನಿ, ನೀವು ನನ್ನನ್ನು ತಾತ್ಸಾರ ಮಾಡ್ತಾ ಇದ್ದೀರಿ, ನಾನು ಕೊಡುವಂತ ಕರೆಕ್ಷನ್ ನೀವು ಸ್ವೀಕರಿಸ್ತಾ ಇಲ್ಲ.
ಅದರಿಂದ ನೀವು ನನಗೆ ಅರ್ಪಿಸೋದು ಏನು ಬೇಡ, ನೀವು ಮಾಡುವಂತ ಹಬ್ಬ ಹುಣ್ಣಿಮೆ ನನಗೆ ಬೇಕಾಗಿಲ್ಲ, ಐ ಹೇಟ್ ದಟ್ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಪ್ರೀತಿಗಿರುವಾಗ ನಾವು ಧ್ಯಾನಿಸಬೇಕು. ನಿಜ ದೇವರಾಗಿರುವ ಪ್ರಭು ಯೇಸುವಿನ ಭರವಸೆ ಇಡಬೇಕು. ಆ ಪ್ರಭು ಯೇಸುವಿನ ಸನ್ನಿಧಿಯಲ್ಲಿ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳಬೇಕು. ಪ್ರಭು ಯೇಸುವಿಗೆ ನಮ್ಮ ಜೀವನ ಒಪ್ಪಿಸಿಕೊಳ್ಳಬೇಕು. ಹೀಗೆ ನಮ್ಮಲ್ಲಿ ಯಾವ ರೋಗಗಳು, ಮಾರಕವಾದ ರೋಗ ನಿನ್ನನ್ನ ಏನೂ ಮಾಡುವುದಿಲ್ಲ ಎಂಬುದಾಗಿ ಕೀರ್ತನೆಗಾರ 91ನೇ ಕೀರ್ತನೆಯಲ್ಲಿ ನಾವು ನೋಡುತ್ತೇವೆ. 1000 ಹೆಣ್ಣುಗಳು ನಿನ್ನ ಪಕ್ಕದಲ್ಲಿ ಬಿದ್ದರೆ ನಿನಗೆ ಏನು ಸಂಭವಿಸಿದೆ ಎಂಬಂತ ವಾಕ್ಯವನ್ನ ಬಾಯಿಪಾಠ ಮಾಡಿಕೊಂಡು ದಿನಕ್ಕೆ 10 ಸಾರಿ 5 ಸಾರಿ 3 ಸಾರಿ ಹೇಳೋರನ್ನ ನಾವು ನೋಡ್ತೇವೆ. ಏನು ಪ್ರಯೋಜನ? 100 ಸಾರಿ ಹೇಳಿದ್ದು ಓದಿದ್ರು ಕೀರ್ತನೆ 91ನ್ನ ಏನು ಪ್ರಯೋಜನ ಇಲ್ಲ. ಯಾಕಂದ್ರೆ ಹೃದಯದಲ್ಲಿ ಯೇಸು ಇಲ್ಲ, ಜೀವನದಲ್ಲಿ ಯೇಸು ಇಲ್ಲ, ನಡಿಯಲ್ಲಿ ಯೇಸು ಇಲ್ಲ, ನುಡಿಯಲ್ಲಿ ಯೇಸು ಇಲ್ಲ, ಚಿಂತನೆಯಲ್ಲಿ ಯೇಸು ಇಲ್ಲ, ಮಾಡುವ ಕಾರ್ಯದಲ್ಲಿ ಯೇಸು ಇಲ್ಲ, ಮಾಡುವ ಕೆಲಸದಲ್ಲಿ ಯೇಸು ಇಲ್ಲ. ಕೆಟ್ಟತನ, ಅನ್ಯಾಯ, ಸುಳ್ಳು, ಮೋಸ, ವಂಚನೆ. ಎಷ್ಟು ಜನ ಓದ್ತೀರಿ ಕೀರ್ತನೆ 91? ಪ್ರಧಾನವಾಗಿ ಬಾಯಿಪಾಠ ಬರ್ತದೆ, ಮಾಡಿ ತೊಂದರೆ ಇಲ್ಲ, ಬಾಯಿಪಾಠ ಬರ್ತದಲ್ವಾ, ಹೇಳ್ತಾನೇ ಇದ್ಬಿಡ ಸಾಯತಾನೆ. ಆದರೆ ಆ ಕೀರ್ತನೆ 91ರಲ್ಲಿ ಒಂದು ವಾಕ್ಯ ನನ್ನ ಜೀವನದಲ್ಲಿ ಅಳವಡಿಸ್ತಾ ಇದ್ದೀಯಾ? ಅದ್ಭುತಗಳು ಯಾರಿಗೆ ಬೇಕು ಪ್ರಿಯರೇ? ಅದ್ಭುತಗಳಿಂದ ಹೋಗೋನು ಕ್ರೈಸ್ತನೇ ಅಲ್ಲ. ಅದ್ಭುತದ ಹಿಂದೆ ಹೋಗಿ ಯೇಸುವನ್ನ ಕಂಡುಕೊಳ್ತೀನಿ ಅನ್ನೋನು ಕ್ರೈಸ್ತ ಅಲ್ಲ, ಕ್ರಿಸ್ತ ವಿಶ್ವಾಸಿ ಅಲ್ವೇ ಅಲ್ಲ. ಪ್ರಿಯರೇ, ಅದೇ ಹೇಳುದು, ಸತ್ಯವನ್ನು ಹುಡುಕಬೇಕು. ಯೇಸುವೇ ಸತ್ಯ, ವಾಕ್ಯವೇ ಸತ್ಯ, ಸ್ವರ್ಗವೇ ಸತ್ಯ, ಬಿಡುಗಡೆಯೇ ಸತ್ಯ, ರಕ್ಷಣೆಯ ಸತ್ಯ. ಈ ಸತ್ಯಗಳಲ್ಲಿ ಅದ್ಭುತಗಳು, ಸೂಚಕ ಕಾರ್ಯಗಳು ಬೇಕಾಗಿಲ್ಲ. ನಮ್ಮನ್ನ ಹುಡುಕಿ ಬರ್ತದೆ ಅದ್ಭುತ ಸೂಚಕ ಕಾರ್ಯಗಳು. ಹೌದು, ದೇವರನ್ನ ಕಂಡುಕೊಳ್ಳಬೇಕು. ಇವತ್ತು ನಾವು ನೋಡ್ತೇವೆ, ಈ ದಿನದ ಶುಭ ಸಂದೇಶವನ್ನು ನಾವು ನೋಡುವಾಗ ಯೇಸು ಸ್ವಾಮಿ ದೆವ್ವ ಹಿಡಿದಂತ 2 ವ್ಯಕ್ತಿಗಳಿಗೆ ಬಿಡುಗಡೆಯನ್ನು ಕೊಡ್ತಾರೆ. 2 ವ್ಯಕ್ತಿಗಳಿಗೆ ಬಿಡುಗಡೆಯನ್ನು ಕೊಡ್ತಾರೆ. ಯೇಸುವನ್ನು ನೋಡಿದ ತಕ್ಷಣ ಬೊಬ್ಬೆ ಆಗ್ತೇವೆ. ಯಾಕೆ ನೀವು ನಮ್ಮ ಗೊಡವೆಗೆ ಬಂದಿರಿ? ನಮ್ಮ ಸಮಯ ಬರಲಿಕ್ಕೆ ಮುಂಚಿತವಾಗಿ ಯಾಕೆ ನಮ್ಮ ಮುಂದೆ ಬಂದಿರಿ ಎಂಬುದಾಗಿ ಬೊಬ್ಬೆ ಆಗ್ತದೆ. ಯಾಕಂದ್ರೆ ಭಯ. ಯೇಸುವನ್ನ ಕಂಡ್ರೆ ದುರಾತ್ಮಕ್ಕೆ ಭಯ. ಸೈತಾನನಿಗೆ ಗೊತ್ತು ಯೇಸು ಯಾರು ಅಂತ, ಆದ್ರೆ ನಮಗೆ ಗೊತ್ತಿಲ್ಲ ಯೇಸು ಯಾರು ಅಂತ. ಸೈತಾನ ಯೇಸು ಎಂಬ ಹೆಸರನ್ನ ಉಚ್ಚರಿಸಲಿಕ್ಕೆ ಬಿಡೋದಿಲ್ಲ. ಯೇಸು ಅಂದ್ರೆ ಓಡಿ ಹೋಗ್ತದೆ. ಬನ್ನಿ ತೋರಿಸ್ತೀನಿ, ಬನ್ನಿ ನನ್ನ ಜೊತೆಲಿ ಬನ್ನಿ ತೋರಿಸ್ತೀನಿ. ಒಂದು ದುರಾತ್ಮ ವಶಕ್ಕೆ ಹೋದವನ ಆ ಹೋರಾಟ, ಆ ದುರಾತ್ಮ ಅವನೊಳಗಿರುವಾಗ ಯೇಸು ಎಂಬ ಪದ ಅವನ ಬಾಯಿಂದ ಬರ್ತದ ಅಥವಾ ಬರಬೇಕಾದ್ರೆ ಅದು ಏನಾಗ್ತದೆ, ಏನು ಸಂಭವಿಸ್ತದೆ ಎಂಬುದನ್ನು ನೋಡಿ. ಪ್ರಿಯರೇ, 10, 20, 30 ವರ್ಷಗಳಿಂದ ಪ್ರಿಯರೇ, ಒಂದು ಸಂದರ್ಭ, ಒಂದು ವ್ಯಕ್ತಿ ಪ್ರಾರ್ಥನೆಗೆ ಎಂಬುದಾಗಿ ಬರ್ತಾನೆ. ಈ ಪ್ರಾರ್ಥನೆಗೆ ಬರುವಾಗ ಆ ವ್ಯಕ್ತಿಯ ಪ್ರಾರ್ಥಿಸುವಾಗ ಒಂದರಿಂದ ಒಂದು ದುರಾತ್ಮಗಳು ಹೋಗ್ತಾನೇ ಇದೆ. ಯೇಸುವಿನ ನಾಮದಲ್ಲಿ ಕಟ್ಟಳೆ ಇಡುವಾಗ ನಾನು ಹೋಗ್ತೇನೆ. ಮುದುಕನಾಗಿ ಮಾತಾಡ್ತದೆ, ಹುಡುಗಿಯಾಗಿ ಮಾತಾಡ್ತದೆ, ಹುಡುಗನಾಗಿ ಮಾತಾಡ್ತದೆ, ಇಂಗ್ಲಿಷ್ ಮಾತಾಡ್ತದೆ, ಹಿಂದಿ ಮಾತಾಡ್ತದೆ, ಕನ್ನಡ ಮಾತಾಡ್ತದೆ. ಒಂದಾದ್ಮೇಲೆ ಒಂದು ಹೋಗ್ತಾನೇ ಇದೆ. ನೀ ನಂಬೋದಿಲ್ಲ. ಹೀಗೆ ಮಾತಾಡಿ ಬರುವಾಗ ನೀನು ಯಾರು, ಎಲ್ಲಿಂದ ಬಂದೆ ಎಂದು ಕೇಳುವಾಗ ಅದು ಹೇಳ್ತದೆ, ನಗಾಡಿ ಹೇಳ್ತದೆ, ನಿನಗೆ ಗೊತ್ತಿಲ್ಲ ನಾನು ಯಾವಾಗ ಬಂದೆ ಅಂತೇಳಿ. ನಿನಗೆ ಗೊತ್ತಿಲ್ವಾ? ಗೊತ್ತಿಲ್ಲ. ನಾನು ಎಲ್ಲಿಂದ ಬಂದೆ ಅಂತ ನಿನಗೆ ಗೊತ್ತಿಲ್ವಾ? ಗೊತ್ತಿಲ್ಲ. ಹೇಳ್ತದೆ ಅದು, ನಾನು 400 ವರ್ಷಗಳಿಂದ ಇವನ ಜೊತೆ ಇದ್ದೀನಿ. 400 ವರ್ಷ ಆಯ್ತು ನಾನು ಇವನೊಂದಿಗೆ ಬಂದು. ಏನನಿಸ್ತದೆ ನಿಮಗೆ? ಒಬ್ಬ ಜೀವಿಸಿ 60-70 ವರ್ಷ ಸತ್ತೋಗ್ತಾನೆ. 400 ವರ್ಷದಿಂದ ಇದ್ದೀನಿ ನಾವು ಅಂದ್ರೆ ಏನ್ ಹೇಳ್ತೀರಿ ನೀವು? ನಿಮ್ಮ ಅನುಭವ ಏನು? ಏನಿ ಬ್ರದರ್ ರೋಜಾರಿ ಏನೇನು ಹೇಳ್ತಾ ಇದ್ದಾರೆ? ಏನೂ ಹೇಳ್ತಾ ಇಲ್ಲ, ಸತ್ಯ ಮಾತ್ರ ಹೇಳ್ತಾ ಇದ್ದೇನೆ.
400 ವರ್ಷಗಳಿಂದ ನಾನಿದ್ದೀನಿ ಇವನ ಜೊತೆ. ಅಂದ್ರೆ ಇವರ ಜೊತೆ 400 ವರ್ಷಗಳಿಂದ ಇವರ ಜೊತೆ ನಾನಿದ್ದೇನೆ. ನಾನು ಎಲ್ಲಿಂದ ಬಂದದ್ದು ನನಗೆ ಗೊತ್ತಿಲ್ವಾ? ನಾನು ಯಾರು ಅಂತ ನನಗೆ ಗೊತ್ತಿಲ್ವಾ? ಪ್ರಿಯರೇ, ಒಂದು ಕ್ಷಣ ಸ್ತಬ್ಧ. ಕೊನೆಗೆ ಮರು ಪ್ರಶ್ನೆಯನ್ನು ಹೇಳುವಾಗ ಹೇಳುತ್ತದೆ, ನಾನು ಇವರೊಡನೆ 40 ವರ್ಷದಿಂದಿದ್ದೇನೆ. ಇವರ ಅಣ್ಣನ ಜೊತೆಯಲ್ಲಿ ನಾನು 50 ವರ್ಷದಿಂದಿದ್ದೇನೆ. ಇವರ ಅಪ್ಪನ ಜೊತೆಯಲ್ಲಿ ನಾನು 70 ವರ್ಷ ಇದ್ದೆ. ಇವರ ತಾತನ ಜೊತೆಯಲ್ಲಿ, ಪ್ರಿಯರೇ, ಅದು ಹೇಳುತ್ತದೆ, ತನ್ನ ಹಿಂದೆ ಮಕ್ಕಳ ಜೊತೆ, ತಂದೆಯ ಜೊತೆ, ತಂದೆಯ ಜೊತೆ, ಅವರ ತಂದೆಯ ಜೊತೆ, ಅಂದರೆ ನಾನು ಅಂದು ಬಂದವನು ಇವರ ಕುಟುಂಬದಲ್ಲಿಯೇ, ಇವರಲ್ಲಿಯೇ ನಾನಿದ್ದೇನೆ. 400 ವರ್ಷಗಳಿಂದ ನಾನಿದ್ದೇನೆ. ಇದನ್ನ ಕೇಳುವಾಗ ನಿಮಗೆ ಏನು ಅನಿಸ್ತದೆ ನನಗೆ ಗೊತ್ತಿಲ್ಲ. ಪ್ರಿಯರೇ, ಇವತ್ತಿಗೂ ನಾವು ಯೋಚಿಸಬೇಕು. ಅಂದರೆ ಒಂದು ದುರಾತ್ಮ 400 ವರ್ಷದಿಂದ ಇದೆ ಎಂಬುದಾಗಿ ನಾವು ಚಿಂತಿಸಬಹುದು, ಅಥವಾ 400 ವರ್ಷಗಳಿಂದ ಆ ದುರಾತ್ಮ ಮಾತನಾಡುವಂತಹ ಮಾತಿನ ಶೈಲಿಯ ಮುಖಾಂತರವಾಗಿ ಕೆಟ್ಟತನ ಎಂಬುದು, ದುಷ್ಟತನ ಎಂಬುದು, ಕೆಡುಕು ಎಂಬುದು, ವಿಶ್ವಾಸವಿಲ್ಲದೆ ಇರುವುದು ಎಂಬುದು, ಪ್ರಭು ಯೇಸುವಿನಲ್ಲಿ ಆಳವಾದ ವಿಶ್ವಾಸವನ್ನು ಕಂಡುಕೊಳ್ಳದೆ ಇರುವಂತಹ ಕಾರಣವಾಗಿ ಈ ದುರಾತ್ಮ ಶಕ್ತಿ, ಅಂದರೆ ಆ ಒಂದು ಸ್ಪಿರಿಟ್, ದುರಾತ್ಮ ಈ ಕುಟುಂಬವನ್ನು ಸಂಪೂರ್ಣವಾಗಿ ತಲೆಮಾರುಗಳಿಂದ, ಅಂದರೆ ಒಬ್ಬರ ಹಿಂದೆ ಒಬ್ಬರ ಹಿಂದೆ ಹಾಗೆಯೇ ಬರಲಿಕ್ಕೆ ಪ್ರಾರಂಭವಾಯಿತು. ಹೀಗೆ 400 ವರ್ಷಗಳಿಂದ ನಾನು ಇವರೊಂದಿಗೆ ಇದ್ದೇನೆ. ಎಷ್ಟು ಚೆನ್ನಾಗಿ ಭಾಷೆಗಳು ಮಾತಾಡ್ತದೆ ಗೊತ್ತಾ? ಇಂಗ್ಲಿಷೇ ಓದ್ದೇ ಇರುವಂತ ವ್ಯಕ್ತಿ ಇಂಗ್ಲಿಷ್ ಮಾತಾಡ್ತಾರೆ. ಹೇಗೆ ಮಾತಾಡ್ತಾರೆ? ಹಿಂದಿಯ ಅರ್ಥವೇ ಗೊತ್ತಿಲ್ಲದವನು ಹಿಂದಿ ಮಾತನಾಡ್ತಾನೆ. ಹೇಗೆ ಮಾತನಾಡ್ತಾನೆ? ಭಾಷೆನೇ ಗೊತ್ತಿಲ್ಲದವನು ಬೇರೆ ಭಾಷೆ ಮಾತನಾಡ್ತಾನೆ. ಹೇಗೆ ಮಾತನಾಡ್ತಾನೆ? ಇದೆಲ್ಲ ಯೋಚಿಸಬೇಕು. ಸುಮ್ಮನೆ ಇದಾಗೇನ, ಈಗೇನ, ಹಾಗೇನೂ ಇಲ್ಲ ಈಗೇನೂ ಇಲ್ಲ, ಯೋಚಿಸಬೇಕು ಕೂತ್ಕೊಂಡು. ಸೈತಾನನಿಗೆ ಗೊತ್ತು, ಸೈತಾನನಿಗೆ ಗೊತ್ತು ಯೇಸು ಯಾರು ಎಂಬುದಾಗಿ. ಅದಕ್ಕೆ ನಾವು ನೋಡ್ತೇವೆ ಈ ದಿನದಲ್ಲಿ ಮತ್ತಾಯನ ಶುಭ ಸಂದೇಶದಲ್ಲಿ 8ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಗದರೇನೆಂಬ ಪ್ರಾಂತ್ಯಕ್ಕೆ ಬರುವಾಗ ದೆವ್ವ ಹಿಡಿದಂತಹ 2 ಸಮಾಧಿಯ ಗುಹೆಯಿಂದ ಹೊರಗೆ ಬರ್ತಾರೆ. ಯೇಸು ಸ್ವಾಮಿ ಮುಂದೆ ಬರ್ತಾರೆ. ಅವರು ತುಂಬಾ ಕ್ರೂರಿಗಳಾಗಿದ್ರು, ಮಹಾ ಕ್ರೂರಿಗಳಾಗಿದ್ರು. ಅದರಿಂದ ಯಾರು ಆ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಬಿಡ್ತಾ ಇರಲಿಲ್ಲ. ಇವರು ಯಾರನ್ನು ಅವರು ಈ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಬಿಡ್ತಾ ಇರಲಿಲ್ಲ ಎಂಬುದಾಗಿ ವಾಕ್ಯ ಹೇಳ್ತದೆ. ಯೇಸು ಸ್ವಾಮಿನ ನೋಡಿದ ತಕ್ಷಣ ಅವು ಬೊಬ್ಬೆ ಆಗ್ತವೆ. ಆ ವ್ಯಕ್ತಿಗಳಲ್ಲಿ, ಇಬ್ಬರಲ್ಲಿದ್ದಂತಹ ದುರಾತ್ಮಗಳು ಬೊಬ್ಬೆ ಆಗ್ತವೆ. ಓ ದೇವರ ಪುತ್ರನೇ, ನಿಮಗೆ ಯಾಕೆ ನಮ್ಮ ಗೊಡವೆ? ನಿಮ್ಗೆ ಯಾಕೆ ನಮ್ಮ ಸವಾಸ? ನೀವು ಯಾಕೆ ನಮ್ಮ ಹತ್ರ ಇದ್ದೀರಿ? ನಿಯಮಿತ ಕಾಲ ಬರಲಿಕ್ಕೆ ಮುಂಚೆ ನೀವು ಯಾಕೆ ನಮ್ಮನ್ನ ಪೀಡಿಸಲಿಕ್ಕೆ ಬಂದಿದ್ದೀರಿ? ಇನ್ನು ನಮಗೆ ಈ ಲೋಕದ ಬಿಟ್ಟು ಹೋಗ್ಲಿಕ್ಕಿಲ್ಲ, ನಮ್ಮ ಸಮಯ ಇನ್ನೂ ಬಂದಿಲ್ಲ, ನೀವು ಯಾಕೆ ಅಂದ್ರೆ ಸಮಯವಿದೆ. ಒಂದೊಂದು ದುರಾತ್ಮಕ್ಕೂ ನಿಯಮಿತ ಕಾಲವಿದೆ. ಆ ನಿಯಮಿತ ಕಾಲ ತನಕ ಬಿಟ್ಟು ಹೋಗುವುದಿಲ್ಲ. ಆ ನಿಯಮಿತ ಕಾಲವು ತನಕ ಬಿಟ್ಟು ಹೋಗಬೇಕಾದರೆ, ಆ ಕಾಲದಲ್ಲಿ ಕ್ಷಣದಲ್ಲಿ ಬಿಟ್ಟು ಹೋಗಬೇಕಾದರೆ, ನೀನು ಕ್ರಿಸ್ತನನ್ನು ಧರಿಸಿಕೊಂಡವನಾಗಿ ಜೀವಿಸುವಾಗ ಅದು ನನ್ನನ್ನ ಬಿಟ್ಟು ಹೋಗುತ್ತದೆ. ನಿಮ್ಮ ಗೊಡುವೆ ನನಗೇಕೆ? ನಿಯಮಿತ ಕಾಲಕ್ಕೆ ಮುಂಚೆಯೇ ನಮ್ಮನ್ನು ಪೀಡಿಸಲು ಯಾಕೆ ಬಂದಿರಿ ಎಂಬುದಾಗಿ ಕೂಗಿದರು ಎಂಬುದಾಗಿ ವಾಕ್ಯ ಹೇಳುತ್ತದೆ. ಅದು ಪ್ರಿಯರೇ, ಅರ್ಥೈಸಿಕೊಳ್ಳಬೇಕು. ಹೇಳಿದ್ರೆ ಏನು ಪ್ರಯೋಜನವಿಲ್ಲ. ಪ್ರಿಯರೇ, ನಾವು ದೇವರ ಆತ್ಮವನ್ನು ಧರಿಸಿಕೊಳ್ಳುವರಾಗಬೇಕು. ದೇವರ ಆತ್ಮ ನಮ್ಮಲ್ಲಿರುವಾಗ ಇದೇ ಅನುಭವ ನಮಗೆ ಆಗುತ್ತದೆ.
ಯೇಸು ಎಂಬ ಹೆಸರನ್ನು ನುಡಿಯಲು ಸಾಧ್ಯವಾಗುವುದಿಲ್ಲ. ಒಂದು ದುರಾತ್ಮ ವಶದಲ್ಲಿರುವವನಿಗೆ ಬಾಯಲ್ಲಿ ಯೇಸು ಎಂದು ಪದವನ್ನು ಉಚ್ಚರಿಸಲಾಗುವುದಿಲ್ಲ. ಯಾಕಂದರೆ ಸೈತಾನಿಗೆ ಗೊತ್ತು ಯೇಸು ಯಾರು ಎಂಬುದು ಅವನಿಗೆ ಗೊತ್ತುಂಟು. ಯೇಸುವಿನ ನಾಮವನ್ನು ಉಚ್ಚಾರಣೆ ಮಾಡಲಿಕ್ಕೆ ಅವನಿಂದ ಆಗುವುದಿಲ್ಲ. ಹೀಗೆ ಯೇಸುವನ್ನ ನೋಡಿ ಕೂಗಿಕೊಳ್ಳುವಾಗ ಅವು ಕೇಳ್ಕೊಳ್ತೇವೆ, ನೀವು ಒಂದು ಕೆಲಸ ಮಾಡಿ, ನಮ್ಮನ್ನ ಕಳಿಸೋದಾದ್ರೆ ಈ ದೊಡ್ಡ ಹಂದಿಯ ಹಿಂಡಿನಲ್ಲಿ ನಮ್ಮನ್ನ ಕಳಿಸ್ಬಿಡಿ. ದೆವ್ವಗಳು ಸಹ ಯೇಸು ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತೇವೆ ನೋಡಿ. ಯೇಸು ಸ್ವಾಮಿ ದೆವ್ವಗಳ ಪ್ರಾರ್ಥನೆಯನ್ನು ಸಹ ಕೇಳ್ತಾರೆ ನೋಡಿ. ಹೌದಲ್ಲ? ಯೇಸು ಸ್ವಾಮಿಯು ಸಹ ದೆವ್ವಗಳ ಪ್ರಾರ್ಥನೆಯನ್ನು ಕೇಳ್ತಾರೆ. ಯೇಸು ಸ್ವಾಮಿಗಳು ಸಹ ಪ್ರಾರ್ಥಿಸ್ತವೆ ಯೇಸು ಸ್ವಾಮಿ ಹತ್ರ. ಕ್ಷಮಿಸಿ, ದೆವ್ವಗಳು ಸಹ ಯೇಸು ಸ್ವಾಮಿಯಲ್ಲಿ ಪ್ರಾರ್ಥಿಸ್ತಾರೆ. ಯೇಸು ಸ್ವಾಮಿಯು ಸಹ ದೆವ್ವಗಳು ಕೇಳಿದ್ದನ್ನು ಕೊಡ್ತಾರೆ. ಹಂದಿಗಳ ದೊಡ್ಡ ಹಿಂಡೊಂದಲ್ಲಿ ಸ್ವಲ್ಪ ದೂರದಲ್ಲಿ ಮೇಯ್ತಾ ಇತ್ತು. ಹೇಳ್ತವೆ, ನೀವು ನನ್ನನ್ನು ಹೊರದೂಡಿದ್ದೆ ಆದರೆ ಆ ಹಂದಿಗಳ ಹಿಂಡಿಗೆ ನಮ್ಮನ್ನು ಕಳಿಸಿಬಿಡಿ, ಆ ದೆವ್ವಗಳು ಕಳಿಸಿಬಿಡಿ ಎಂದು ಆ ದೆವ್ವಗಳು ಯೇಸುವನ್ನು ಬೇಡಿಕೊಂಡವು. ಯೇಸು ಸ್ವಾಮಿ ದೆವ್ವಗಳು ಬೇಡಿಕೊಳ್ಳುವಾಗ ಹೇಳಿದ್ರು, ಹೋಗಿ ಎಂಬುದಾಗಿ ಅಪ್ಪಣೆ ಕೊಟ್ಬಿಟ್ರು. ದೆವ್ವಗಳ ಪ್ರಾರ್ಥನೆ ಯೇಸು ಸ್ವಾಮಿ ಕೇಳಿದ್ರು. ಹೀಗೆ ದೆವ್ವಗಳೆಲ್ಲ ಹೊರಗೆ ಬಂದು ನೋಡಿ, ದೆವ್ವಗಳು ಹೊರಗೆ ಬಂದು, ದೆವ್ವ ಅಲ್ಲ, ಒಂದಲ್ಲ, ದೆವ್ವಗಳು ಒಂದೊಂದು ಕಡೆ ನಾವು ನೋಡ್ತೇವೆ, ಗಣ, ತುಂಬಾ ಜನ. ಇಲ್ಲಿ ದೆವ್ವಗಳು, ದೆವ್ವ ಅಲ್ಲ. ಒಂದು ದೆವ್ವ ಆಗಿದ್ರೆ ಒಂದು ಹಂದಿಯಲ್ಲಿ ಹೋಗ್ಬೋದಾಗಿತ್ತು. ಇಲ್ಲಿ ದೆವ್ವಗಳು ಹೊರಗೆ ಬಂದು ಹಂದಿಗಳ ಹಿಂಡನ್ನು ಒಕ್ಕವು. ಆ ಕ್ಷಣವೇ ಆ ಹಿಂಡೆಲ್ಲ ಬೆಟ್ಟದ ಕಡಿದಾದ ಬದಿಯಿಂದ ಧಾವಿಸಿ ಸರೋವರದಲ್ಲಿ ಬಿದ್ದು ಸತ್ತು ಹೋಯಿತು ಎಂಬುದಾಗಿ. ಪ್ರಿಯ ಯೇಸು ಸ್ವಾಮಿಯ ಮುಂದೆ ದುರಾತ್ಮಕ್ಕೆ ಉಳಿಗಾಲವಿಲ್ಲ. ಸೈತಾನ ಎಷ್ಟೇ ಶಕ್ತಿಶಾಲಿ ಆದರೂ ಸಹ, ಅವನೆಷ್ಟೇ ಶಕ್ತಿಶಾಲಿ ಅಂತ ಅರಿತಿದ್ರು ಸಹ ಅದರ ಅಸ್ತಿತ್ವದ ಅರಿವು ಅದಕ್ಕಿದೆ. ಯೇಸು ಸ್ವಾಮಿಯಲ್ಲಿಯೇ ಜೀವ ಭಿಕ್ಷೆಯನ್ನು ಕೇಳಿಕೊಳ್ತವೆ. ಹೌದು ಪ್ರಿಯರೇ, ಸೈತಾನನ ಯಾವುದೇ ಕಾರ್ಯಗಳು, ಕೆಲಸಗಳು, ಮಾಟ ಮಂತ್ರಗಳು, ಕುತಂತ್ರಗಳು ಯೇಸು ಸ್ವಾಮಿಯ ಮುಂದೆ ನಡೆಯುವುದಿಲ್ಲ. ಸೈತಾನಿಗಾದಂತಹ ಅರಿವು ನಮಗಾದರೆ ಕ್ರಿಸ್ತನನ್ನ ಅರಿಯಲು ನಮಗೆ ಎಷ್ಟು ಸುಲಭವಾಗ್ತದೆ ಅಂತ ಯೋಚನೆ ಮಾಡಬೇಕು. ನೋಡಿ, ಸೈತಾನಿಗೆ ಅರಿವಂತು, ಇವರು ನಮ್ಮನ್ನ ಓಬಿಸ್ಬಿಡ್ತಾರೆ, ಅದರಿಂದ ಇವರಿಂದ ನಾನು ದೂರ ಹೋಗ್ಲಿಕ್ಕೆ, ನನ್ನಲ್ಲಿ ದೂರ ಹೋಗ್ಲಿಕ್ಕೆ ಕೇಳ್ಕೊಳ್ಬೇಕೆಂಬುದಾಗಿ. ನಾವು ನಮ್ಮನ್ನ ಕೆಟ್ಟದಿಂದ ನಮ್ಮನ್ನ ಹೋಗ್ಲಿಕ್ಕೆ ನಾವು ಕೇಳ್ಕೊಳ್ತಾ ಇಲ್ಲ. ದೇವ, ನಮ್ಮನ್ನ ಕೆಟ್ಟದಿಂದ ನಮ್ಮನ್ನು ತೆಗೆದಾಕು, ಕೆಟ್ಟದನ್ನ ಬಿಟ್ಟು ಹೋಗ್ಲಿ ಸ್ವಾಮಿ, ನನ್ನಲ್ಲಿರುವ ಕೆಟ್ಟದನ್ನ ಬಿಟ್ಟು ಹೋಗ್ಲಿಕ್ಕೆ ನಾವು ಪ್ರಾರ್ಥಿಸ್ತಾ ಇಲ್ಲ. ಸೈತಾನ ಪ್ರಾರ್ಥಿಸ್ತಾ ಇದೆ, ನಾವು ಪ್ರಾರ್ಥಿಸ್ತಾ ಇಲ್ಲ ಕೆಟ್ಟದನ್ನ ಬಿಟ್ಟು ಹೋಗ್ಲಿಕ್ಕಾಗಿ. ಯೋಚಿಸಬೇಕು, ಯೋಚಿಸಬೇಕು. ಸೈತಾನ ತನ್ನಲ್ಲಿರುವುದನ್ನ ಮನುಷ್ಯನನ್ನು ಬಿಟ್ಟು ಹೋಗುವುದಕ್ಕಾಗಿ ಸಹಾಯವನ್ನು ಯಾಚಿಸ್ತಾ ಇದೆ. ಆದರೆ ನಾವು ನಮ್ಮಲ್ಲಿರುವ ಕೆಟ್ಟದ್ದನ್ನು ಬಿಟ್ಟು ಬಿಡ್ಲಿಕ್ಕಾಗಿ ನಾವು ಪ್ರಾರ್ಥಿಸ್ತಾ ಇಲ್ಲ. ಪ್ರಾರ್ಥಿಸಬೇಕು, ಪ್ರಾರ್ಥಿಸಬೇಕು. ಪ್ರಿಯ ದೆವ್ವಗಳಿದೆ, ಇದೆ. ಯೇಸು ಸ್ವಾಮಿಯ ಶುಭ ಸಂದೇಶವೇ ಸಾಕ್ಷಿ. ದೆವ್ವ ಎಂಬುದು ಇದೆಯಾ ಇಲ್ಲವಾ ಎಂಬುದು. ಹಲವಾರು ಕಡೆ ಯೇಸು ಸ್ವಾಮಿ ದೆವ್ವ ಪೀಡಿತರನ್ನು ಬಿಡುಗಡೆ ಪಡಿಸ್ತಾರೆ, ಹಾಗೂ ಪ್ರೇಷಿತರಿಗೆ ದೆವ್ವವನ್ನು ಬಿಡಿಸುವುದಕ್ಕೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಇಂದಿಗೂ ಸಹ ಆ ಕಾರ್ಯ ನಡೀತಾನೆ ಇದೆ. ಆದರೆ ದೆವ್ವಕ್ಕೆ ಗೊತ್ತು ಯೇಸು ಸ್ವಾಮಿ ಯಾರು ಅಂತ, ದೆವ್ವಕ್ಕೆ ಭಯ ಉಂಟು ಯೇಸು ಯಾರು ಅಂತ. ದೆವ್ವ ಪ್ರಾರ್ಥಿಸ್ತದೆ ಯೇಸು ಸ್ವಾಮಿ ಹತ್ರ, ಆದರೆ ನಮಗೆ ಯೇಸು ಯಾರನ್ನು ಗೊತ್ತಿಲ್ಲ. ನಮಗೆ ಯೇಸುವಿಗೆ ಪ್ರಾರ್ಥಿಸಲಿಕ್ಕೆ ಬೇಡ, ಯೇಸು ಯಾರು ಅಂತ ತಿಳ್ಕೊಳ್ಳಿಕ್ಕೂ ನಮಗೆ ಬೇಡ. ಇದು ಕ್ರಿಸ್ತಿಯ ಜೀವನವೇ, ಇದು ಕ್ರಿಸ್ತಿಯ ವಿಶ್ವಾಸವೇ. ನಮ್ಮನ್ನು ನಾವು ಪರಿಶೀಲಿಸಿಕೊಳ್ಳಬೇಕು, ನಮ್ಮನ್ನು ನಾವು ಪರಿಶೀಲಿಸಿಕೊಳ್ಳಬೇಕು. ಇಲ್ಲದಿದ್ದರೆ ಪ್ರಯೋಜನವಿಲ್ಲ, ಪ್ರಯೋಜನವಿಲ್ಲ. ಬೇರೆ ಒಂದು ಕ್ಷಣ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ.
ಪ್ರಭು ಯೇಸುವಿನ ಕರೆಗಳಿಗೆ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ನಮ್ಮಲ್ಲಿರುವಂತಹ ಕೆಟ್ಟದ್ದು ನಮ್ಮನ್ನು ಬಿಟ್ಟು ಹೋಗುವಂತೆ, ನಮ್ಮಲ್ಲಿರುವಂತಹ ದುರಾತ್ಮವಾದದ್ದು ನಮ್ಮನ್ನು ಬಿಟ್ಟು ಹೋಗುವಂತೆ, ದೇವರ ಚಿತ್ತಕ್ಕೆ ನಾವು ಮಡಿದು ಜೀವಿಸುವಂತೆ, ಪ್ರಿಯರ ಸಂತರ್ಜಿಗಳಾಗಿ ನಾವು ಜೀವಿಸುವಂತೆ, ಪರಿವರ್ತನೆಯೊಂದು ನಾವು ಜೀವಿಸುವಂತೆ ದೇವರಲ್ಲಿ ನಾವು ಪ್ರಾರ್ಥಿಸುವ. ದೇವರ ಸನ್ನಿಧಿಯಲ್ಲಿ ದೇವರ ಮಕ್ಕಳಾಗಿ ಇಂದು ನಮಗೆ ಕರೆ ಕೊಟ್ಟಿದ್ದಾರೆ. ಪ್ರಾರ್ಥಿಸುವ. ಅಪ್ಪ ತಂದೆಯೇ, ನಮ್ಮ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಸ್ವಾಮಿ, ದೆವ್ವಗಳು ನಿಮ್ಮನ್ನು ಅರಿಯುತ್ತಾ ಇದೆ ಸ್ವಾಮಿ, ಅರಿತಿವೆ ಸ್ವಾಮಿ. ಆದರೆ ನಿಮ್ಮನ್ನು ವಿಶ್ವಾಸಿಸಿ ಪ್ರೀತಿಸುವಂತ ನಾವು ನಿಮ್ಮನ್ನು ಅರಿತಿಲ್ಲ ಸ್ವಾಮಿ. ದೆವ್ವಗಳು ಮಾಡುವ ಪ್ರಾರ್ಥನೆಗೆ ನೀವು ಕಿವಿಗೊಡುತ್ತಾ ಇದ್ದೀರಿ ಸ್ವಾಮಿ, ಆದರೆ ನಮ್ಮ ಪ್ರಾರ್ಥನೆಗೆ ಇಂದು ಕಿವಿಗೊಡುತ್ತಾ ಇಲ್ಲ ಸ್ವಾಮಿ ನೀವು. ಯಾಕೆಂದ್ರೆ ನಮ್ಮ ಪ್ರಾರ್ಥನೆ ನಿಮ್ಮ ಸನ್ನಿಧಿಗೆ ಕೇಳದಿರಲು ಕಾರಣ ನಮ್ಮಲ್ಲಿರುವಂತಹ ಕೆಟ್ಟದ್ದು ಸ್ವಾಮಿ, ಕೆಟ್ಟ ಮನಸ್ಸು, ಕೆಟ್ಟ ಜೀವನ, ಕೆಟ್ಟ ಚಿಂತನೆ, ನಮ್ಮಲ್ಲಿರುವಂತಹ ಕೆಟ್ಟದ್ದು ಸ್ವಾಮಿ. ಕರುಣಿಸಿರಿ ರಾಜ, ಕರುಣಿಸಿರಿ ಸ್ವಾಮಿ ದೇವ. ನಾವು ನಿಮ್ಮನ್ನು ಕಂಡುಕೊಳ್ಳುವಂತೆ ಮಾಡಿರಿ. ನಮ್ಮ ಎಲ್ಲ ಬಲಹೀನತೆಗಳನ್ನು ನಮ್ಮಿಂದ ತೆಗೆದು ಹಾಕಿರಿ. ಯೇಸುವೇ, ನಿನ್ನ ನಾಮದಲ್ಲಿ ರಕ್ಷಣೆ ಹೊಂದುವಂತೆ, ಲೋಕದ ಕಟ್ಟ ಕಡೆಯವರೆಗೂ ಶುಭ ಸಂದೇಶನ ಸಾರುವಂತೆ, ಈ ಲೋಕದ ಯಾವುದೇ ರೋಗಗಳಿಗೆ ಭಯಪಡದಂತೆ, ಕ್ರಿಸ್ತನವನಾಗಿರುವ ನಾನು, ಕ್ರಿಸ್ತರಾಗಿರುವ ನಿಮ್ಮನ್ನು ಧರಿಸಿಕೊಂಡಿರುವ ನಾನು ಈ ಲೋಕವನ್ನು ಜಯಿಸಲು ಬೇಕಾದ ಕೃಪೆಯನ್ನು ಕರುಣಿಸಿರಿ ಎಂದು ಪ್ರಾರ್ಥಿಸುತ್ತೇನೆ ರಾಜ. ಈ ದಿನಗಳಲ್ಲಿ ಕ್ರೈಸ್ತರಾಗಿರುವಂತಹ ನಮ್ಮ ಪಾತ್ರ ಏನೆಂಬುದನ್ನ ಈ ಲೋಕವು ಅರಿತುಕೊಳ್ಳುವಂತೆ ಮಾಡಿರಿ ಸ್ವಾಮಿ. ವಿಶ್ವಾಸವು ಕುಂದಿ ಹೋಗಿರುವಂತಹ ಈ ದಿನಗಳಲ್ಲಿ ನಮ್ಮ ವಿಶ್ವಾಸಗಳು ಬಲವೊಂದುವಂತೆ ಮಾಡಿರಿ ಸ್ವಾಮಿ. ನಮ್ಮ ಆಡಂಬರದ ಜೀವನದ ಎಲ್ಲ ಕಾರ್ಯಗಳನ್ನು ಬದಿಗೊತ್ತಿ ಯೇಸುವೆ ನಿಮ್ಮ ನಾಮದಲ್ಲಿ ನಾವು ಪರಿಶುದ್ಧರಾಗಿ ಜೀವಿಸುವಂತೆ, ನಮ್ಮ ಪ್ರಾರ್ಥನೆ ನಿಮ್ಮ ಸನ್ನಿಧಿಗೆ ಕೇಳಲ್ಪಡುವಂತೆ ನಮ್ಮನ್ನು ಕರುಣಿಸಿರಿ ಸ್ವಾಮಿ. ಸ್ವಾಮಿ, ನಿಮ್ಮ ಸನ್ನಿಧಿಯಲ್ಲಿ ಪ್ರಾರ್ಥಿಸುತ್ತಾ ಇದ್ದೇನೆ ರಾಜ. ಸ್ವಾಮಿ, ನಿಮ್ಮ ಸನ್ನಿಧಿಯಲ್ಲಿ ನಾನು ಪ್ರಾರ್ಥಿಸುತ್ತಾ ಇದ್ದೇನೆ ರಾಜ. ಯಾಕಂದ್ರೆ ನೀವೇ ನನ್ನ ಪ್ರಭು ಆಗಿದ್ದೀರಿ, ನೀವೇ ನನ್ನ ಗುರು ಆಗಿದ್ದೀರಿ ಸ್ವಾಮಿ. ನಾನು ಮಾಡುವ ಪ್ರಾರ್ಥನೆಗೆ ನೀವು ಕಿವಿಗೊಡುವಂತಹ ದೇವರಾಗಿದ್ದೀರಿ ಸ್ವಾಮಿ. ಕರುಣಿಸಿರಿ ರಾಜ, ಕರುಣಿಸಿರಿ ರಾಜ. ನಿನಗಾರು ದೇವರು ಎಂದರೆ ಸ್ವಾಮಿ ಯೇಸುವೇ ನೀವೇ ಎಂಬುದಾಗಿ ನಾನು ಹೇಳಲು ನನ್ನನ್ನು ಬಲಪಡಿಸಿರಿ. ಈ ಲೋಕವು ನೀವೇ ದೇವರು ಎಂಬುದನ್ನ ಸ್ವಾಮಿ ಅರಿತುಕೊಳ್ಳುವಂತೆ ಮಾಡಿರಿ. ಈ ಲೋಕದಲ್ಲಿ ನೀವೇ ದೇವರು ಎಂಬುದನ್ನು ಸಾರುವಂತೆ ಮಾಡಿರಿ ಸ್ವಾಮಿ. ನಿನಗಾರು ದೇವರೆಂದರೆ ಯೇಸು ಎನ್ನುವೆನು, ನಿನಗಾರು ಶ್ರೇಷ್ಠರೆಂದರೆ ಯೇಸು ಎನ್ನುವೆ. ಎನ್ನೇಸುವೆ ನನಗೆ ಸರ್ವವು, ಅವರಿಲ್ಲದ ಬಾಳು ಶೂನ್ಯವು. ಆ ಯೇಸುವೆ ನಿಜ ದೇವರು, ನಿಜ ಪಾಲರು. ಹೌದು ಪ್ರಿಯರೇ, ಆ ಯೇಸುವೆ ನಿಜ ದೇವರು, ನಿಜ ಪಾಲರು. ನಿನಗಾರು ದೇವರೆಂದರೆ ಯೇಸು ಎನ್ನುವೆನು, ನಿನಗಾರು ಶ್ರೇಷ್ಠರೆಂದರೆ ಯೇಸು ಎನ್ನುವೆ. ನಿನಗಾರು ದೇವರೆಂದರೆ ಯೇಸು
ಯೇಸು ಎನ್ನುವೆನು. ನಿನಗಾರು ಶ್ರೇಷ್ಠರೆಂದರೆ ಯೇಸು ಎನ್ನುವೆ. ನನ್ನೇಸುವೆ ನನಗೆ ಸರ್ವವು, ಅವರಿಲ್ಲದ ಬಾಳು ಶೂನ್ಯವು. ನನ್ನೇಸುವೆ ನನಗೆ ಸರ್ವವು, ಅವರಿಲ್ಲದ ಬಾಳು ಶೂನ್ಯವು. ಆ ಯೇಸುವೆ ನಿಜ ದೇವರು, ನಿಜ ಪಾಲರು. ನಿನಗಾರು ದೇವರೆಂದರೆ ಯೇಸು ಎನ್ನುವೆನು. ಸೈತಾನನು ಶೋಧನೆ ಕೊಡುವಾಗ ಕೂಗುವೆ ಯೇಸುವನು. ಅಹಂಕಾರದಿ ಆಜ್ಞೆಯ ಮರೆತಾಗ ಬೇಡುವೆ ಯೇಸುವ. ಸೈತಾನನು ಶೋಧನೆ ಕೊಡುವಾಗ ಕೂಗುವೆ ಯೇಸುವನು. ಅಹಂಕಾರದಿ ಆಜ್ಞೆಯ ಮರೆತಾಗ ಬೇಡುವೆ ಯೇಸುವ. ನನ್ನೇಸುವೆ ನನಗೆ ಸರ್ವವು, ಅವರಿಲ್ಲದ ಬಾಳು ಶೂನ್ಯವು. ನನ್ನೇಸುವೆ ನನಗೆ ಸರ್ವವು, ಅವರಿಲ್ಲದ ಬಾಳು ಶೂನ್ಯವು. ಆ ಯೇಸುವೆ ನಿಜ ದೇವರು, ನಿಜ ಪಾಲರು. ನಿನಗಾರು ದೇವರೆಂದರೆ ಯೇಸು ಎನ್ನುವೆನು. ನಿನಗಾರು ಶ್ರೇಷ್ಠರೆಂದರೆ ಯೇಸು ಎನ್ನುವೆ. ಸುಖಭೋಗವ ನೀಡುವೆ ಬಿಡು ಯೇಸುವ ಎಂದರೆ ಬಿಡುವೆನೆ ನಾ. ಅಳಿದೋಗುವ ಆಸ್ತಿಗೆ ಆಳಾಗಿ ಮರೆವೆನೆ ಯೇಸುವ. ಸುಖಭೋಗವ ನೀಡುವೆ ಬಿಡು ಯೇಸುವ ಎಂದರೆ ಬಿಡುವೆನೆ ನಾ. ಅಳಿದೋಗುವ ಆಸ್ತಿಗೆ ಆಳಾಗಿ ಮರೆವೆನೆ ಯೇಸುವ. ನನ್ನೇಸುವೆ ನನಗೆ ಸರ್ವವು, ಅವರಿಲ್ಲದ ಬಾಳು ಶೂನ್ಯವು. ನನ್ನೇಸುವೆ ನನಗೆ ಸರ್ವವು, ಅವರಿಲ್ಲದ ಬಾಳು ಶೂನ್ಯವು. ಆ ಯೇಸುವೆ ನಿಜ ದೇವರು, ನಿಜ ಪಾಲರು. ನಿನಗಾರು ದೇವರೆಂದರೆ ಯೇಸು ಎನ್ನುವೆನು. ನಿನಗಾರು ಶ್ರೇಷ್ಠರೆಂದರೆ ಯೇಸು ಎನ್ನುವೆ. ನನ್ನೇಸುವೆ ನನಗೆ ಸರ್ವವು, ಅವರಿಲ್ಲದ ಬಾಳು ಶೂನ್ಯವು. ನನ್ನೇಸುವೆ ನನಗೆ ಸರ್ವವು, ಅವರಿಲ್ಲದ ಬಾಳು ಶೂನ್ಯವು. ಆ ಯೇಸುವೆ ನಿಜ ದೇವರು, ನಿಜ ಪಾಲರು. ಪ್ರಿಯರೇ, ಆಲಿಸಿ, ಧ್ಯಾನಿಸಿ, ಪಾಲಿಸಿ, ಪರರಿಗೆ ಶೇರ್ ಮಾಡಿ.
ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸುವಂತೆ, ನಾವೆಲ್ಲರೂ ವಿಶ್ವಾಸದಿಂದ ಹೊಂದುವಂತೆ, ಪ್ರಭು ಯೇಸುವಿಗಾಗಿ ಜೀವಿಸುವಂತೆ ಮಾಡಲು ಅನಂತ ಕೃಪೆಯನ್ನು ದೇವರು ನಮಗೆ ಕೊಡಲೆಂದು, ನಮ್ಮಲ್ಲಿರುವುದೆಲ್ಲವನ್ನ ಪ್ರಭು ಯೇಸು ತೆಗೆದುಹಾಕಲೆಂದು ನಾವು ಪ್ರಾರ್ಥಿಸೋಣ. ನಿಮ್ಮ ಪ್ರೀತಿಯ ನಲ್ಮೆಯ ಸಹೋದರ ರೊಜಾರಿಯೋ ಪಾಂಡವಪುರ. ಪ್ರಾರ್ಥನಾ ಸಹಾಯಕ್ಕಾಗಿ ದೂರವಾಣಿ ಸಂಖ್ಯೆ 09902423181. God bless you.